ವರ್ಮಾ ಗ್ರೂಪ್ ಆಫ್ ಕಂಪನೀಸ್ನ 100% ಷೇರುಗಳು, ಅಂಗಸಂಸ್ಥೆಗಳ ಸಂಪೂರ್ಣ ಅಧಿಕಾರಗಳು, ಭಾರತ ಮತ್ತು ವಿದೇಶಗಳಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಇತರ ಆಸ್ತಿಗಳು, ಇವೆಲ್ಲವನ್ನೂ ನನ್ನ ಏಕೈಕ ಮೊಮ್ಮಗ ಆದಿತ್ಯವರ್ಮನಿಗೆ ನೀಡಲು ನಾನು ಬಯಸುತ್ತೇನೆ. ಗಾಳಿಯಾಡಿಸಿದ ಆ ದೊಡ್ಡ ಕೊಠಡಿಯ ನಿಶ್ಶಬ್ದತೆಯನ್ನು ಒಡೆಯುತ್ತಾ ಕುಟುಂಬದ ವಕೀಲ ವಿಶ್ವನಾಥನ್ ಮೇನನ್ರ ಧ್ವನಿ ಗಟ್ಟಿಯಾಗಿ ಕೇಳಿಸಿತು. 30ರ ಆರಂಭದಲ್ಲಿರುವ ದುಬಾರಿ ಸೂಟ್ ಧರಿಸಿದ ಆದಿತ್ಯವರ್ಮನ ತುಟಿಗಳಲ್ಲಿ ಅಪಹಾಸದ ನಗು ಮೂಡಿತು. ಇದೆಲ್ಲ ನನಗಿಂತ ಬೇರೆ ಯಾರಿಗೆ ಎಂದು ಅವನ ಕಣ್ಣುಗಳು ಘೋಷಿಸುತ್ತಿದ್ದವು. ಅವನ ತಂದೆ ತಾಯಿಯ ಮರಣದ ನಂತರ ವರ್ಮ ಕುಟುಂಬದಲ್ಲಿ ಅವನ ಹೊರತು ಬೇರೆ ಯಾರೂ ಇರಲಿಲ್ಲ. ಅಜ್ಜಿ ಲಕ್ಷ್ಮೀ ಅಮ್ಮ ಕಳೆದ ವಾರ ಈ ಲೋಕವನ್ನು ಬಿಟ್ಟು ಹೋದಾಗ ಆ ಸಾಮ್ರಾಜ್ಯದ ಏಕೈಕ ಒಡೆಯನಾಗಿ ತಾನೇ ಇರಲಿದ್ದೇನೆ ಎಂಬುದು ಅವನಿಗೆ ಖಚಿತವಾಗಿತ್ತು. ವಿಶ್ವನಾಥನ್ ಮೇನನ್ ಕ್ಷಣಕಾಲ ನಿಲ್ಲಿಸಿ ಕನ್ನಡಕವನ್ನು ಸರಿಮಾಡಿದರು. ನಂತರ ಆ ದಾಖಲೆಯ ಕಡೆಗೆ ಮತ್ತೊಮ್ಮೆ ದೃಷ್ಟಿ ಹಾಯಿಸಿದರು. ಆದರೆ ಒಂದು ಷರತ್ತು ಇದೆ. ಆದಿತ್ಯನ ಒಂದು ಕಿರುಕುಲವು ಸ್ವಲ್ಪ ಏರಿತು. ಷರತ್ತು ಅದೇನಿರಬಹುದು? ನನ್ನ ಮೊಮ್ಮಗ ಆದಿತ್ಯವರ್ಮ ಈ ವಿಲ್ಪತ್ರವನ್ನು ಓದುವ ದಿನಾಂಕದಿಂದ 1 ವರ್ಷದೊಳಗೆ ವಿವಾಹಿತನಾಗಬೇಕು. ಕೇವಲ ವಿವಾಹ ಸಾಕಾಗದು, ಅವನು ಆಯ್ದುಕೊಂಡ ಹುಡುಗಿಯೊಂದಿಗೆ ಕುಟುಂಬಸ್ಥನಾಗಿ 1 ವರ್ಷ ಜೀವಿಸಬೇಕು. ಈ ಅವಧಿಯಲ್ಲಿ ಅವನು ಕಂಪನಿಯ ದೈನಂದಿನ ವ್ಯವಹಾರಗಳಿಗೆ ಗಮನ ಕೊಡಬೇಕು ಮತ್ತು ಸಾಮಾನ್ಯ ಗಂಡನಂತೆ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಈ ಷರತ್ತುಗಳನ್ನು ಪಾಲಿಸಿದರೆ ಮಾತ್ರ ವರ್ಮಾ ಗ್ರೂಪ್ನ ಆಸ್ತಿಗಳು ಅವನಿಗೆ ಸಂಪೂರ್ಣವಾಗಿ ವರ್ಗಾವಣೆಯಾಗುತ್ತವೆ. ಇಲ್ಲದಿದ್ದರೆ ನನ್ನ ಮರಣದ ನಂತರ 1 ವರ್ಷ ಕಳೆದರೆ ನನ್ನ ಎಲ್ಲ ಆಸ್ತಿಗಳನ್ನು ವರ್ಮಾ ಫೌಂಡೇಶನ್ನಡಿಯ ವಿವಿಧ ದಾನ ಕಾರ್ಯಕ್ರಮಗಳಿಗಾಗಿ ಮೀಸಲಿಡಲಾಗುವುದು. ಕೊಠಡಿಯಲ್ಲಿ ಸೂಜಿಯು ಬಿದ್ದರೂ ಕೇಳಬಹುದಾದ ನಿಶ್ಶಬ್ದತೆ. ಆದಿತ್ಯನ ಮುಖದಿಂದ ಅಪಹಾಸದ ನಗು ಕಣ್ಮರೆಯಾಗಿತ್ತು. ಬದಲಿಗೆ ಅವಿಶ್ವಾಸ ಮತ್ತು ನಂತರ ತಡೆಯಲಾಗದ ಕೋಪವು ಉಕ್ಕಿಬಂದಿತು. ಏನಿದು ದರಿದ್ರ? ಅವನು ಕುರ್ಚಿಯಿಂದ ಎಗ್ಗಾಡಿದನು. ಇದೇನಾದರೂ ತಮಾಷೆಯೇ ಮಿಸ್ಟರ್ ಮೇನನ್? ನನ್ನ ಅಜ್ಜಿಗೆ ತಲೆಕೆಟ್ಟಿದ್ದೆ. ಆದಿತ್ಯ, ದಯವಿಟ್ಟು ಕುಳಿತುಕೋ, ವಿಶ್ವನಾಥನ್ ಮೇನನ್ ಶಾಂತವಾಗಿ ಹೇಳಿದರು. ಇದು ಲಕ್ಷ್ಮೀ ಅಮ್ಮನವರ ಕೊನೆಯ ಆಸೆ. ಇದರಲ್ಲಿ ಯಾವುದೇ ಬದಲಾವಣೆಗಳನ್ನು ಈಗ ಯಾರೂ ಮಾಡಲಾರರು. ವಿವಾಹವೇ? ನಾನೇ? ಅದು ಒಬ್ಬ ಕುಟುಂಬಸ್ಥನಾಗಿ ಜೀವಿಸುವುದೇ? ಅಸಾಧ್ಯ. ಅವನು ಕೂದಲಿನ ಮೂಲಕ ಬೆರಳಾಡಿಸಿದನು. ಜೀವನವನ್ನು ಕೇವಲ ಆನಂದಿಸಲು ಮಾತ್ರ ಎಂದು ನಂಬುವ, ವಿಶ್ವವನ್ನೇ ಸುತ್ತಾಡಿ ಪಾರ್ಟಿಗಳಲ್ಲಿ ಮುಳುಗಿರುವ ಅವನಿಗೆ ವಿವಾಹವಾಗಿ ಶಾಂತವಾಗಿ ಜೀವಿಸಲು ಹೇಳುತ್ತಿದ್ದಾರೆ. ಅಜ್ಜಿಯ ಪ್ರೀತಿ ಅವನಿಗೆ ತಿಳಿದಿತ್ತು, ಆದರೆ ಈ ದಗಾಕೊರತೆಯನ್ನು ಅವನು ನಿರೀಕ್ಷಿಸಿರಲಿಲ್ಲ. 1 ವರ್ಷ, ಆದಿತ್ಯ, ಕೇವಲ 365 ದಿನಗಳು. ನೀನು ಅದನ್ನು ಮಾಡಬಲ್ಲೆ? ಮೇನನ್ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ನನಗೆ ಸಾಧ್ಯವಿಲ್ಲ. ನನಗೆ ಇದರಲ್ಲಿ ಆಸಕ್ತಿಯಿಲ್ಲ. ಯಾವ ಹುಡುಗಿಯ ಕತ್ತಿಗೆ ನನ್ನ ಜೀವನವನ್ನು ಕಟ್ಟಿಹಾಕಬೇಕು? ನನಗೆ ನನ್ನ ಸ್ವಾತಂತ್ರ್ಯವೇ ಮುಖ್ಯ. ಸ್ವಾತಂತ್ರ್ಯವೇ ಅಥವಾ ಈ ಕಾಣುವ ಸಾವಿರಾರು ಕೋಟಿಗಳ ಸಾಮ್ರಾಜ್ಯದ ಒಡೆಯನಾಗುವುದೇ ನಿನಗೆ ಮುಖ್ಯ? ಮೇನನ್ರ ಪ್ರಶ್ನೆ ಅವನಿಗೆ ಚಾಟಿಯಂತೆ ತಗುಲಿತು. ಅವನು ಏನೂ ಮಾತನಾಡದೆ ಹೊರಗೆ ನಡೆದನು. ಅವನ ಕಾರು ನಗರದ ಟ್ರಾಫಿಕ್ನ ಮಧ್ಯೆ ವೇಗವಾಗಿ ಓಡಿ ಹೋಗುವಾಗ ಅವನ ಮನಸ್ಸಿನಲ್ಲಿ ಒಂದೇ ಚಿಂತನೆಯಿತ್ತು. ಈ ಬಲೆಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ವರ್ಮ ಗ್ರೂಪ್ನ ಐಷಾರಾಮಿಗಳಿಂದ ದೂರ ನಗರದ ಸಾಮಾನ್ಯ ಹಾಸ್ಟೆಲ್ ಕೊಠಡಿಯೊಂದರಲ್ಲಿ ಗೀತಾಂಜಲಿ ಎಂಬ ಗೀತು ತನ್ನ ಡ್ಯೂಟಿ ಮುಗಿಸಿ ದಣಿದು ಬಂದು ಕುಳಿತಿದ್ದಳು. ಮೊಬೈಲ್ ತೆಗೆದಾಗ ಮನೆಯಿಂದ 5-6 ಮಿಸ್ಡ್ ಕಾಲ್ಗಳು. ಅವಳು ಕಾಲ್ ಮಾಡಿದಳು. ಹಲೋ ಅಮ್ಮ. ಗೀತು, ನೀನೇಕೆ ಮಗು ಫೋನ್ ತೆಗೆಯಲಿಲ್ಲ? ಇಲ್ಲಿ ಅಪ್ಪನಿಗೆ ಎದೆನೋವು ಮತ್ತೆ ಹೆಚ್ಚಾಗಿದೆ. ಡಾಕ್ಟರ್ಗೆ ತೋರಿಸಿದೆವು. ಶೀಘ್ರದಲ್ಲೇ ಆಪರೇಷನ್ ಮಾಡಬೇಕಂತೆ. ಅದಕ್ಕೆ ಬಹಳ ಹಣ ಬೇಕು. ಅಮ್ಮನ ಧ್ವನಿ ಒಡಮುರಿತು. ಗೀತುವಿನ ಎದೆಯಲ್ಲಿ ಭಾರವೊಂದು ಇಳಿಯಿತು. ಅವಳ ಕ್ಷುದ್ರ ನರ್ಸ್ ಸಂಬಳದಿಂದ ಮನೆ ಖರ್ಚು ಮತ್ತು ತಮ್ಮನ ಶಿಕ್ಷಣವನ್ನು ಕಷ್ಟದಿಂದ ನಿಭಾಯಿಸುತ್ತಿದ್ದಳು. ಈ ಮಧ್ಯೆ ಆಪರೇಷನ್ಗೆ ಹಣವನ್ನು ಎಲ್ಲಿಂದ ಕಂಡುಕೊಳ್ಳುವುದು? ಅಮ್ಮ, ಚಿಂತೆ ಮಾಡಬೇಡಿ, ನಾನು ಒಂದಿಲ್ಲೊಂದು ಮಾರ್ಗ ಕಂಡುಕೊಳ್ಳುತ್ತೇನೆ. ಅಪ್ಪನಿಗೆ ಟೆನ್ಷನ್ ಮಾಡದಿರಲಿ ಎಂದು ಹೇಳಿ ಅವಳು ಅಮ್ಮನನ್ನು ಸಮಾಧಾನಪಡಿಸಿದಳು. ಫೋನ್ ಇಟ್ಟಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಕಳೆದ 6 ತಿಂಗಳಿಂದ ಲಕ್ಷ್ಮೀ ಅಮ್ಮನವರ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತಿದ್ದಳು. ಆ ವಯಸ್ಸಿನಲ್ಲೂ ಪ್ರೀತಿ ಮತ್ತು ವಾತ್ಸಲ್ಯವನ್ನೇ ನೀಡಿದ ಆ ಅಜ್ಜಿಯ ಮರಣ ಅವಳನ್ನು ಬಹಳವಾಗಿ ನೋಯಿಸಿತ್ತು. ಅವರೊಂದಿಗಿದ್ದಾಗ ಆರ್ಥಿಕವಾಗಿ ಸ್ವಲ್ಪ ಸುಧಾರಿತ್ತು. ಈಗ ಆ ಕೆಲಸವೂ ಹೋಗಿತ್ತು. ಹೊಸ ಕೆಲಸ ಕಂಡುಕೊಳ್ಳಬೇಕು, ಜೊತೆಗೆ ಅಪ್ಪನ ಆಪರೇಷನ್ ಕೂಡ. ಅವಳು ಲಕ್ಷ್ಮೀ ಅಮ್ಮನವರನ್ನು ನೆನಪಿಸಿಕೊಂಡಳು. ಎಂತಹ ಒಳ್ಳೆಯ ಮಹಿಳೆಯಾಗಿದ್ದರು. ಕೊನೆಯ ದಿನಗಳಲ್ಲೂ ಅವರು ತನ್ನೊಂದಿಗೆ ಆದಿತ್ಯನ ಬಗ್ಗೆಯೇ ಮಾತನಾಡಿದ್ದರು. ನನ್ನ ಮಗ ಒಳ್ಳೆಯವನು ಗೀತು,
ಹೊರಗಿನಿಂದ ಕಾಣುವ ಕೋಪವೋ ಜಂಬವೋ ಅವನ ಒಳಗಿಲ್ಲ. ಪ್ರೀತಿಸಲು ಯಾರೂ ಇಲ್ಲದೆ ಒಂಟಿಯಾಗಿ ಬಿಟ್ಟವನು. ಅವನಿಗೆ ಒಳ್ಳೆಯ ಒಡನಾಡಿ ಸಿಕ್ಕಿದ್ದರೆ ಅವರ ಮಾತುಗಳು ಅವಳ ಕಿವಿಯಲ್ಲಿ ಗುಂಗಿತು. ಆದಿತ್ಯನನ್ನು ಅವಳು ಚೆನ್ನಾಗಿ ಬಲ್ಲಳು. ಅಜ್ಜಿಯನ್ನು ಭೇಟಿಯಾಗಲು ಬಂದಾಗ ತೋರಿಸುವ ದರ್ಪ ಮತ್ತು ಅಪಹಾಸವನ್ನು ಅವಳು ಹಲವು ಬಾರಿ ಕಂಡಿದ್ದಳು. ತಮ್ಮಂಥ ಸಾಮಾನ್ಯ ಜನರನ್ನು ಮನುಷ್ಯರೆಂದೇ ಅವನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಎಂತಹ ವಿಧಿ ಅವಳು ದೂದ್ಗರಿಸಿದಳು. ಸಾಲವನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಆ ಕತ್ತಲ ಕೊಠಡಿಯಲ್ಲಿ ಕುಳಿತು ಅವಳು ಕಣ್ಣೀರಿಟ್ಟಳು. 2 ದಿನಗಳ ನಂತರ ಗೀತು ಕೆಲಸ ಹುಡುಕಿಕೊಂಡು ಹೊರಟಿದ್ದ ಸಂಜೆ ಅವಳ ಹಾಸ್ಟೆಲ್ನ ಮುಂದೆ ಕಪ್ಪು ಬೆಂಚ್ ಕಾರೊಂದು ಬಂದು ನಿಂತಿತು. ಅದರಿಂದ ಇಳಿದು ಬಂದವನನ್ನು ಕಂಡು ಅವಳು ಆಶ್ಚರ್ಯಗೊಂಡಳು. ಆದಿತ್ಯ ವರ್ಮಾ. ಅವಳ ಹೃದಯ ಬಡಿಯಲಾರಂಭಿಸಿತು. ಇವನು ಇಲ್ಲಿ ಏಕೆ? ಗೀತಾಂಜಲಿ. ಅವನು ಕೂಲಿಂಗ್ ಗ್ಲಾಸ್ ತೆಗೆದು ಅವಳನ್ನು ನೋಡಿದನು. ಹೌದು. ಅವಳು ತೊದಲಿದಳು. ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು. 5 ನಿಮಿಷ. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಆದರೂ ತಲೆಯಾಡಿಸಿದಳು. ಹತ್ತಿರದ ಒಂದು ಸಣ್ಣ ಕೆಫೆಯಲ್ಲಿ ಅವರು ಕುಳಿತರು. ನೋಡು, ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಿನ್ನ ಸಹಾಯ ಬೇಕು, ಅವನು ಮುನ್ನುಡಿಯಿಲ್ಲದೆ ಹೇಳಿದನು. ಗೀತು ಸಂಶಯದಿಂದ ಅವನನ್ನು ನೋಡಿದಳು. ನನ್ನ ಸಹಾಯವೇ? ನಿಮಗೆ? ಹೌದು. ನನ್ನ ಅಜ್ಜಿಯ ವಿಲ್ ಪತ್ರದ ಬಗ್ಗೆ ನಿನಗೆ ಗೊತ್ತಿರಬಹುದೋ ಇಲ್ಲವೋ? ನನ್ನ ಆಸ್ತಿಗಳನ್ನು ಪಡೆಯಬೇಕಾದರೆ ನಾನು ವಿವಾಹವಾಗಿ 1 ವರ್ಷ ಜೀವಿಸಬೇಕು. ಅವಳು ಆಘಾತದಿಂದ ಅವನನ್ನು ದಿಟ್ಟಿಸಿದಳು. ಅದಕ್ಕೆ ನಾನೇನು ಮಾಡಬೇಕು? ನೀನು ನನ್ನ ಪತ್ನಿಯಾಗಿ ನಟಿಸಬೇಕು. 1 ವರ್ಷಕ್ಕೆ. ಅವಳು ಕೇಳಿದ್ದನ್ನು ನಂಬಲಾಗಲಿಲ್ಲ. ಕ್ಷಣಕಾಲದ ಸ್ತಂಭನದ ನಂತರ ಅವಳಿಂದ ನಗುವಿನ ಸುರಿಮಳೆಯೇ ಬಂತು. ನಿಮಗೆ ತಲೆಗೆ ಏನಾದರೂ ಕಾಯಿಲೆ ಇದೆಯೇ? ಆದಿತ್ಯನ ಮುಖ ಕೋಪದಿಂದ ಕೆಂಪಾಯಿತು. ನನ್ನನ್ನು ಗೇಲಿ ಮಾಡುತ್ತೀಯೇ? ನಾನು ಗಂಭೀರವಾಗಿ ಮಾತನಾಡುತ್ತಿದ್ದೇನೆ. ನೀವು ಗಂಭೀರವಾಗಿದ್ದರೆ ನನಗೆ ಭ್ರಾಂತಿಯಂತೆ ಕಾಣುತ್ತಿದೆ. ನಾನೇ ನಿಮ್ಮ ಪತ್ನಿಯಾಗಿ ನಟಿಸುವುದೇ? ನನ್ನನ್ನು ನೋಡಿದರೆ ಹೇಗೆ ಕಾಣುತ್ತದೆ? ಅವಳು ಎದ್ದು ನಿಂತಳು. ನನ್ನನ್ನು ಬಿಟ್ಟುಬಿಡಿ, ಕುಳಿತುಕೋ. ಅವನ ಧ್ವನಿ ಗಟ್ಟಿಯಾಯಿತು. ನಾನು ಹೇಳುವುದನ್ನು ಸಂಪೂರ್ಣ ಕೇಳು. ಇದು ಕೇವಲ ನಟನೆ, ಒಂದು ವ್ಯಾಪಾರ ಒಪ್ಪಂದ. ಇದಕ್ಕೆ ನಾನು ನಿನಗೆ 50 ಲಕ್ಷ ರೂಪಾಯಿ ಕೊಡುತ್ತೇನೆ. 50 ಲಕ್ಷ. ಆ ಮೊತ್ತ ಕೇಳಿ ಅವಳು ಕ್ಷಣಕಾಲ ಸ್ಥಿರವಾಯಿತು. ಅಪ್ಪನ ಆಪರೇಷನ್ಗೆ ಮತ್ತು ಸಾಲ ತೀರಿಸಲು ಆ ಮೊತ್ತ ಸಾಕಾಗಿತ್ತು. ಆದರೆ ಬೇಡ, ಅವಳು ದೃಢವಾದ ಧ್ವನಿಯಲ್ಲಿ ಹೇಳಿದಳು. ನಿಮ್ಮ ಹಣ ನನಗೆ ಬೇಡ. ನನಗೆ ಇದಕ್ಕೆ ಸಾಧ್ಯವಿಲ್ಲ. ಅವಳ ಸ್ವಾಭಿಮಾನ ಅದಕ್ಕೆ ಅವಕಾಶ ನೀಡಲಿಲ್ಲ. 1 ಕೋಟಿ. ಅವನು ಮುಂದಿನ ಬೆಲೆಯನ್ನು ಕೊಟ್ಟನು. ಅವಳ ಕಣ್ಣುಗಳಲ್ಲಿ ಕ್ಷಣಕಾಲ ಒಂದು ಬೆಳಕು ಮಿನುಗಿತಾದರೂ ಅವಳು ಮುಖವನ್ನು ತಿರುಗಿಸಿದಳು. ನೀವು ಎಷ್ಟೇ ಕೋಟಿಗಳನ್ನು ಕೊಡುವೆನೆಂದು ಹೇಳಿದರೂ ನಾನು ನನ್ನ ಜೀವನವನ್ನು ವೇಷಧರಿಸಲಾರೆ. ದಯವಿಟ್ಟು ನನ್ನನ್ನು ನನ್ನ ಮಾರ್ಗಕ್ಕೆ ಬಿಡಿ. ಅದನ್ನು ಹೇಳಿ ಅವಳು ಕೆಫೆಯಿಂದ ಹೊರನಡೆದಳು. ಆದಿತ್ಯ ಕೋಪದಿಂದ ಟೇಬಲ್ಗೆ ಗುದ್ದಿದನು. ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ಹುಡುಗಿ ತನ್ನ ಮುಖಕ್ಕೆ ಎದುರಾಗಿ ಇಂತಹದ್ದನ್ನು ಮಾತನಾಡಿದ್ದಾಳೆ. ಅವನ ಅಹಂಕಾರಕ್ಕೆ ತೀವ್ರ ಗಾಯವಾಯಿತು. ನಿನ್ನನ್ನು ನಾನು ಮನವೊಲಿಸುತ್ತೇನೆ, ಗೀತಾಂಜಲಿ. ನೀನು ನನ್ನ ಮುಂದೆ ಮೊಣಕಾಲಿಡಬೇಕಾಗುತ್ತದೆ ಎಂದು ಅವನು ಮನಸ್ಸಿನಲ್ಲಿ ಗುರುತಿಟ್ಟನು. ಆದಿತ್ಯ ಕೇವಲ ಮಾತಿನ ಮೇಲೆ ಹಿಂದೆ ಸರಿಯುವವನಾಗಿರಲಿಲ್ಲ. ಅವನ ಕೋರಿಕೆಯನ್ನು ತಿರಸ್ಕರಿಸಿದ ಗೀತಾಂಜಲಿಯ ಬಗ್ಗೆ ಅವನಿಗೆ ಕೋಪವೂ ಹೆಚ್ಚಾಯಿತು. ಅವಳಿಗೆ ಹಣ ತುಂಬಾ ಅಗತ್ಯವೆಂದು ಅವನಿಗೆ ತಿಳಿದಿತ್ತು. ಆದರೆ ಅವಳ ಸ್ವಾಭಿಮಾನ ಅದಕ್ಕೆ ಅಡ್ಡಿಯೆಂದು ಅವನು ಅರಿತಿದ್ದನು. ಆದ್ದರಿಂದ ಅವನು ಬೇರೊಂದು ಮಾರ್ಗವನ್ನು ಆಯ್ದನು. ಮರುದಿನ ಬೆಳಿಗ್ಗೆ ಗೀತುವಿನ ಫೋನ್ಗೆ ಅವಳ ಅಮ್ಮನ ಆತಂಕದ ಕರೆ ಬಂತು. ಮಗು ಅಪ್ಪನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವರ್ಮ ಗ್ರೂಪ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಬಂದು ಕೊಂಡೊಯ್ತು. ಯಾರೋ ಎಲ್ಲಕ್ಕೂ ಹಣ ಪಾವತಿಸಿದ್ದಾರೆಂದು ಹೇಳುತ್ತಿದ್ದಾರೆ. ಯಾರೆಂದು ಗೊತ್ತಿಲ್ಲ. ಗೀತುವಿನ ತಲೆ ತಿರುಗುವಂತಾಯಿತು. ವರ್ಮ ಗ್ರೂಪ್ನ ಆಸ್ಪತ್ರೆಯೇ? ಅವಳು ತಕ್ಷಣವೇ ಅಲ್ಲಿಗೆ ಓಡಿದಳು. ಅಲ್ಲಿ ತುರ್ತು ವಾರ್ಡ್ನ ಹೊರಗೆ ಅವಳ ಅಮ್ಮ ಮತ್ತು ತಮ್ಮ ಕಾಯುತ್ತಿದ್ದರು. ಅಪ್ಪನನ್ನು ಐಸಿಯುಗೆ ವರ್ಗಾಯಿಸಲಾಗಿತ್ತು. ಏನಾಯಿತು ಅಮ್ಮ? ಗೊತ್ತಿಲ್ಲ ಮಗು. ಬೆಳಿಗ್ಗೆ ಅಪ್ಪನಿಗೆ ತೀವ್ರ ನೋವು ಬಂತು. ನಾವೇನು ಮಾಡಬೇಕೆಂದು ತಿಳಿಯದೇ ಇದ್ದಾಗ ಈ ಆಂಬ್ಯುಲೆನ್ಸ್ ಬಂತು. ಅವರು ಹೇಳಿದರು, ಗೀತಾಂಜಲಿಯ ಅಪ್ಪನಲ್ಲವೇ, ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು. ಗೀತುವಿಗೆ ವಿಷಯ ಅರ್ಥವಾಯಿತು. ಇದು ಯಾರ ಆಟವೆಂದು ಅವಳಿಗೆ ಸ್ಪಷ್ಟವಾಗಿತ್ತು. ಅವಳು ಕೋಪದಿಂದ ನಡುಗುತ್ತಾ ಹೊರಗೆ ನಡೆದಳು. ಆಸ್ಪತ್ರೆಯ ಲಾಬಿಯಲ್ಲಿ ರಾಜನಂತೆ ಕಾಲಿನ ಮೇಲೆ ಕಾಲಿಟ್ಟು ಆದಿತ್ಯ ವರ್ಮ ಕುಳಿತಿದ್ದನು. ಅವಳು ನೇರವಾಗಿ ಅವನ ಬಳಿಗೆ ಹೋದಳು. ನೀವೇನು ಭಾವಿಸಿದ್ದೀರಿ? ನನ್ನ ಅಸಹಾಯಕತೆಯ ಲಾಭವನ್ನು ಪಡೆಯಬಹುದೆಂದೇ?
ನನ್ನ ಅಪ್ಪನನ್ನು ಬಳಸಿಕೊಂಡು ವಿನಿಮಯ ಮಾಡಲು ಇಷ್ಟೊಂದು ಕೀಳಾಗಿರುವಿರೇ? ಅವನು ಶಾಂತವಾಗಿ ಅವಳನ್ನು ನೋಡಿದನು. ನಾನು ವಿನಿಮಯ ಮಾಡುತ್ತಿಲ್ಲ, ಸಹಾಯ ಮಾಡುತ್ತಿದ್ದೇನೆ. ನಿನ್ನ ಅಪ್ಪನಿಗೆ ಈಗ ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ. ನೀನು ಕನಸಿನಲ್ಲೂ ಯೋಚಿಸಲಾಗದ ಚಿಕಿತ್ಸೆ. ಈ ಸಹಾಯಕ್ಕೆ ಬದಲಾಗಿ ನಾನೇನು ಮಾಡಬೇಕೆಂದು ನೀವು ಹೇಳದೆಯೇ ನನಗೆ ಗೊತ್ತು. ಆದರೆ ಇದರ ಅಗತ್ಯವಿಲ್ಲ. ನನ್ನ ಅಪ್ಪನನ್ನು ಈ ಆಸ್ಪತ್ರೆಯಿಂದ ವರ್ಗಾಯಿಸುತ್ತೇನೆ. ಅದಕ್ಕೆ ನಿನ್ನ ಬಳಿ ಹಣವಿದೆಯೇ? ಅವನ ಪ್ರಶ್ನೆ ಕೊರಡಿಯಂತೆ ತಗುಲಿತು. ಈ ಆಸ್ಪತ್ರೆಯ 1 ದಿನದ ಐಸಿಯು ಶುಲ್ಕ ಎಷ್ಟೆಂದು ನಿನಗೆ ಗೊತ್ತೇ? ಆಪರೇಷನ್ನ ವಿಷಯವನ್ನು ನಾನು ಹೇಳುತ್ತಿಲ್ಲ. ನಿನ್ನ ಅಪ್ಪನ ಜೀವನವೇ ಮುಖ್ಯವೇ ಅಥವಾ ನಿನ್ನ ಈಗೋ? ಅವಳಿಗೆ ಉತ್ತರವಿರಲಿಲ್ಲ. ಕಣ್ಣುಗಳಿಂದ ಕಣ್ಣೀರು ಒಸರಿತು. ಜೀವನದಲ್ಲಿ ಇಷ್ಟೊಂದು ಅಸಹಾಯಕಳಾಗಿ ಅವಳಿಗೆ ಎಂದು ಅನಿಸಿರಲಿಲ್ಲ. ನಿರ್ಧರಿಸು. ಅವನು ಎದ್ದು ನಿಂತನು. ನಾನು ನಿನಗೆ 2 ದಿನ ಕಾಲಾವಕಾಶ ಕೊಡುತ್ತೇನೆ. ಒಂದೋ ನನ್ನ ಪತ್ನಿಯಾಗಿ ನಟಿಸಲು ಒಪ್ಪಿಕೋ, ಇಲ್ಲವೇ ನಿನ್ನ ಅಪ್ಪನ ಚಿಕಿತ್ಸೆ ಮಧ್ಯದಲ್ಲೇ ನಿಂತು ಹೋಗುವುದನ್ನು ನೋಡಿಕೋ. ಆಯ್ಕೆ ನಿನ್ನದು. ಅವಳನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಅವನು ಹೊರಗೆ ನಡೆದು ಹೋದನು. ಗೀತು ದಣಿದು ಹತ್ತಿರದ ಕುರ್ಚಿಯಲ್ಲಿ ಕುಸಿದಳು. ಆದಿತ್ಯ ಒಡ್ಡಿದ ಬಲೆಯಲ್ಲಿ ಅವಳು ಸಂಪೂರ್ಣವಾಗಿ ಸಿಕ್ಕಿಬಿದ್ದಿದ್ದಳು. ಮುಂದಿನ 2 ದಿನಗಳು ಗೀತುವಿಗೆ ನರಕದಂತಿದ್ದವು. ಒಂದೆಡೆ ಅಪ್ಪನ ಜೀವನ, ಇನ್ನೊಂದೆಡೆ ತನ್ನ ಸ್ವಾಭಿಮಾನ. ಅವಳು ಬಹಳ ಯೋಚಿಸಿದಳು. ಕೊನೆಗೆ ಒಂದು ನಿರ್ಧಾರಕ್ಕೆ ಬರಬೇಕಾಯಿತು. ಅಪ್ಪನ ಜೀವನಕ್ಕಿಂತ ದೊಡ್ಡದಾಗಿ ಅವಳಿಗೆ ಏನೂ ಇರಲಿಲ್ಲ. ಅವಳು ಆದಿತ್ಯನಿಗೆ ಕರೆ ಮಾಡಿದಳು. ನಾನು ಒಪ್ಪಿಕೊಂಡೆ. ಅವಳ ಧ್ವನಿ ತಗ್ಗಿತ್ತು. ಫೋನ್ನ ಇನ್ನೊಂದೆಡೆ ಆದಿತ್ಯನ ತುಟಿಗಳಲ್ಲಿ ವಿಜಯದ ನಗು ಮೂಡಿತು. ಒಳ್ಳೆಯ ನಿರ್ಧಾರ. ನಾಳೆ ಬೆಳಿಗ್ಗೆ ನನ್ನ ಆಫೀಸ್ಗೆ ಬಾ. ನಾವು ವಿಷಯಗಳನ್ನು ಚರ್ಚಿಸೋಣ. ಮರುದಿನ ಬೆಳಿಗ್ಗೆ ವರ್ಮ ಗ್ರೂಪ್ನ ಭವ್ಯವಾದ ಕೇಂದ್ರ ಕಚೇರಿಯ ಎತ್ತರದ ಮಹಡಿಯ ಆದಿತ್ಯನ ಆಫೀಸ್ನಲ್ಲಿ ಅವಳು ಕುಳಿತಿದ್ದಳು. ಆಗ ನನ್ನ ಕೊಡುಗೆಯನ್ನು ನೀನು ಸ್ವೀಕರಿಸಿದೆ, ಅವನು ಹೇಳಿದನು. ಹೌದು, ಆದರೆ ನನಗೂ ಕೆಲವು ಷರತ್ತುಗಳಿವೆ, ಅವಳು ಮುನ್ನುಡಿಯಿಲ್ಲದೆ ಹೇಳಿದಳು. ಅವಳ ಕಣ್ಣುಗಳಲ್ಲಿನ ಭಯ ಕಾಣೆಯಾಗಿ ಬದಲಿಗೆ ಒಂದು ದೃಢತೆ ಕಾಣಿಸಿತು. ಓಹೋ, ನಿನಗೂ ಷರತ್ತುಗಳೇ? ಒಳ್ಳೆಯದು, ಹೇಳು, ಕೇಳೋಣ. 1, ಇದು ಕೇವಲ ಒಪ್ಪಂದವಷ್ಟೇ. 1 ವರ್ಷಕ್ಕೆ ಮಾತ್ರವಾದ ವ್ಯಾಪಾರ ಒಡಂಬಡಿಕೆ. ಇದರಲ್ಲಿ ವೈಯಕ್ತಿಕವಾದ ಯಾವುದಕ್ಕೂ ಸ್ಥಾನವಿಲ್ಲ. 2, ಅನಗತ್ಯವಾಗಿ ನನ್ನ ದೇಹವನ್ನು ಮುಟ್ಟಬಾರದು ಅಥವಾ ನನ್ನೊಂದಿಗೆ ಅನುಚಿತವಾಗಿ ವರ್ತಿಸಬಾರದು. 3, ಒಪ್ಪಂದಕ್ಕೆ ಸಹಿ ಮಾಡಿದ ತಕ್ಷಣ ನೀವು ವಾಗ್ದಾನ ಮಾಡಿದ 1 ಕೋಟಿ ರೂಪಾಯಿಯನ್ನು ನನ್ನ ಖಾತೆಗೆ ವರ್ಗಾಯಿಸಬೇಕು. ಅದು ನನ್ನ ಅಪ್ಪನ ಚಿಕಿತ್ಸೆಗೆ ಮತ್ತು ಕುಟುಂಬದ ಅಗತ್ಯಗಳಿಗೆ. 4, 1 ವರ್ಷದ ನಂತರ ನಾವು 2 ದಾರಿಗಳಲ್ಲಿ ಒಡೆದಿಕೊಳ್ಳುತ್ತೇವೆ. ಆ ನಂತರ ನಿಮ್ಮ ಜೀವನದಲ್ಲಿ ನಾನಾಗಲಿ ನನ್ನ ಜೀವನದಲ್ಲಿ ನೀವಾಗಲಿ ಇರಬಾರದು. 5, ಈ ಒಪ್ಪಂದದ ಬಗ್ಗೆ ನನ್ನ ಮನೆಯವರಿಗೆ ಗೊತ್ತಾಗಬಾರದು. ನಾವು ಪ್ರೀತಿಸಿ ವಿವಾಹವಾದವರೆಂದು ಮಾತ್ರ ಅವರಿಗೆ ತಿಳಿಯಬೇಕು. ಆದಿತ್ಯ ಆಕೆಯ ಒಂದೊಂದು ಷರತ್ತನ್ನು ಗಮನವಿಟ್ಟು ಕೇಳಿದನು. ಅವನ ಮುಖದಲ್ಲಿ ಆಶ್ಚರ್ಯ ತುಂಬಿತ್ತು. ಈ ಹುಡುಗಿ ತಾನು ಭಾವಿಸಿದಂತೆ ಒಬ್ಬ ಸಾಮಾನ್ಯಳಲ್ಲವೆಂದು ಅವನಿಗೆ ಅನಿಸಿತು. ಸರಿ, ಅವನು ನಗುವಿನೊಂದಿಗೆ ಹೇಳಿದನು. ಎಲ್ಲ ಷರತ್ತುಗಳು ನನಗೆ ಒಪ್ಪಿಗೆ. ವಿಶ್ವನಾಥನ್ ಮೇನನ್ ತಯಾರಿಸಿದ ಒಪ್ಪಂದದ ಪತ್ರಗಳು ಅವರ ಮುಂದೆ ಬಂದವು. ಇಬ್ಬರು ಸಹಿ ಮಾಡಿದರು. ಸಾಮಾನ್ಯ ನರ್ಸ್ ಆಗಿದ್ದ ಗೀತಾಂಜಲಿ ಕಾನೂನಾತ್ಮಕವಾಗಿ 1 ವರ್ಷಕ್ಕೆ ಆದಿತ್ಯವರ್ಮನ ಪತ್ನಿಯಾಗಿ ನಟಿಸಲು ಸಿದ್ಧಳಾದಳು. ನನ್ನ ಜಗತ್ತಿಗೆ ಸ್ವಾಗತ, ಶ್ರೀಮತಿ ಗೀತಾಂಜಲಿ ಆದಿತ್ಯವರ್ಮ, ಅವನು ಕೈಕುಲುಕುವಾಗ ಅಪಹಾಸದಿಂದ ಹೇಳಿದನು. ಅವಳು ಅವನ ಕೈಯನ್ನು ಹಿಡಿದರೂ ಕಣ್ಣುಗಳಿಗೆ ದಿಟ್ಟಿಸಲಿಲ್ಲ. ಒಂದು ಹೊಸ ಯುದ್ಧ ಆರಂಭವಾಗುತ್ತಿತ್ತು. ಅಧ್ಯಾಯ 6, ವರ್ಮ ಮ್ಯಾನ್ಷನ್ಗೆ. ಒಪ್ಪಂದಕ್ಕೆ ಸಹಿ ಮಾಡಿದ ಮರುದಿನವೇ ಗೀತುವಿಗೆ ಹಾಸ್ಟೆಲ್ ಖಾಲಿ ಮಾಡಬೇಕಾಯಿತು. ಆದಿತ್ಯನ ಚಾಲಕ ಬಂದು ಆಕೆಯನ್ನು ವರ್ಮ ಮ್ಯಾನ್ಷನ್ಗೆ ಕರೆದೊಯ್ದನು. ನಗರದ ಹೃದಯ ಭಾಗದಲ್ಲಿ ಎಕರೆಗಟ್ಟಲೆ ವಿಸ್ತರಿಸಿದ ಆ ಅರಮನೆಯಂಥ ಮನೆಯ ಗೇಟ್ನನ್ನು ದಾಟಿದಾಗ ಆಕೆಗೆ ಉಸಿರುಗಟ್ಟುವಂತಾಯಿತು. ಒಳಗೆ ಪ್ರವೇಶಿಸಿದಾಗ ಅಲ್ಲಿನ ಐಷಾರಾಮಿ ಆಕೆಯನ್ನು ಆಶ್ಚರ್ಯಗೊಳಿಸಿತು. ದುಬಾರಿ ಪೀಠೋಪಕರಣಗಳು, ಗೋಡೆಗಳ ಮೇಲೆ ತೂಗುತ್ತಿದ್ದ ದೊಡ್ಡ ವರ್ಣಚಿತ್ರಗಳು, ಭವ್ಯವಾದ ಕಂಬಗಳು ಎಲ್ಲವೂ ಆಕೆಗೆ ಅಪರಿಚಿತವಾಗಿತ್ತು. ಮನೆಯ ಮುಖ್ಯ ಕಾರ್ಯಕರ್ತ ರಾಮು ಚೇಟನಾಕೆಯನ್ನು ಸ್ವಾಗತಿಸಿದನು. ಗೀತು ಕುಡಿಗೆ ಮೇಲಿನ ಮಹಡಿಯಲ್ಲಿ ಕೊಠಡಿಯನ್ನು ಸಿದ್ಧಗೊಳಿಸಲಾಗಿದೆ. ಆಕೆ ಮೇಲಿಗೆ ನಡೆಯುವಾಗ ಮನೆಯ ಕೆಲಸಗಾರರು ಆಕೆಯನ್ನು ದಿಟ್ಟಿಸುವುದನ್ನು ಗಮನಿಸಿದಳು. ಅವರ ನೋಟದಲ್ಲಿ ಕುತೂಹಲ ಮತ್ತು ಸಂಶಯ ಮಿಶ್ರಿತವಾಗಿತ್ತು. ಆಕೆಯ ಕೊಠಡಿ 5 ತಾರೆ ಹೋಟೆಲ್ನ ಸೂಟ್ನಂತೆ ವಿಶಾಲವಾಗಿತ್ತು. ದೊಡ್ಡ ಹಾಸಿಗೆ, ಡ್ರೆಸ್ಸಿಂಗ್ ಟೇಬಲ್, ಸಣ್ಣ ಲಿವಿಂಗ್ ಏರಿಯಾ ಮತ್ತು ತೋಟಕ್ಕೆ ತೆರೆಯುವ ಬಾಲ್ಕನಿಯೊಂದಿಗೆ. ಇನ್ನು ಮುಂದೆ ಇದೇ ನಿನ್ನ ಕೊಠಡಿ.
ಬಾಗಿಲಿಗೆ ಒರಗಿಕೊಂಡು ಆದಿತ್ಯ ಹೇಳಿದನು. ಅಕ್ಕಪಕ್ಕದ ಕೊಠಡಿ ನನ್ನದು. ನೆನಪಿದೆಯೇ, ನಮ್ಮ ನಡುವೆ ಕೇವಲ ಒಪ್ಪಂದವಷ್ಟೇ. ನನ್ನ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡ, ನಿನ್ನ ವಿಷಯಗಳಲ್ಲಿ ನಾನು ಮಾಡುವುದಿಲ್ಲ. ನನಗೆ ನೆನಪಿದೆ, ಆಕೆ ಶಾಂತವಾಗಿ ಉತ್ತರಿಸಿದಳು. ಅವನು ಹೋದ ನಂತರ ಆಕೆ ಆ ಕೊಠಡಿಯಾದ್ಯಂತ ದೃಷ್ಟಿ ಹಾಯಿಸಿದಳು. ಈ ದೊಡ್ಡ ಮನೆಯಲ್ಲಿ, ಈ ಐಷಾರಾಮಿಗಳ ಮಧ್ಯೆ ಆಕೆ ಸಂಪೂರ್ಣವಾಗಿ ಒಂಟಿಯಾದಂತೆ ಭಾಸವಾಯಿತು. ಆಕೆ ಬಾಲ್ಕನಿಗೆ ನಡೆದಳು. ಕೆಳಗೆ ಸುಂದರವಾಗಿ ನಿರ್ವಹಿಸಲ್ಪಟ್ಟ ತೋಟವು ಕಾಣಿಸಿತು. ಆಕೆ ದೀರ್ಘವಾಗಿ ಉಸಿರಾಡಿದಳು. 1 ವರ್ಷ, ಹೇಗಾದರೂ ತಡೆದುಕೊಳ್ಳಬೇಕು. ಮೊದಲ ಕೆಲವು ದಿನಗಳು ಅವರ ನಡುವೆ ಹಿಮದಂತೆ ತಣ್ಣಗಿತ್ತು. ಬೆಳಿಗ್ಗೆ ಉಪಹಾರದ ಟೇಬಲ್ನಲ್ಲಿ ಭೇಟಿಯಾಗುವುದನ್ನು ಬಿಟ್ಟರೆ ಅವರು ಪರಸ್ಪರ ಮಾತನಾಡಲಿಲ್ಲ. ಅವನು ತನ್ನ ವ್ಯಾಪಾರದ ಒತ್ತಡದಲ್ಲಿ, ಆಕೆ ತನ್ನ ಚಿಂತನೆಗಳಲ್ಲಿ ಮುಳುಗಿದ್ದರು. 1 ವಾರ ಕಳೆದ ನಂತರ ಆದಿತ್ಯ ಆಕೆಗೆ ಹೇಳಿದನು, ನಾಳೆ ಸಂಜೆ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ನನ್ನ ಕೆಲವು ಆಪ್ತ ವ್ಯಾಪಾರ ಸ್ನೇಹಿತರು ಮತ್ತು ಕೆಲವು ಸಂಬಂಧಿಕರು ಬರುತ್ತಾರೆ. ನಿನ್ನನ್ನು ಎಲ್ಲರಿಗೂ ಪರಿಚಯಿಸಬೇಕು. ಗೀತುವಿನ ಎದೆ ಬಡಿಯಿತು. ಇದು ಮೊದಲ ಪರೀಕ್ಷೆ. ಅವರು ನಮ್ಮನ್ನು ಏನೆಲ್ಲ ಕೇಳುತ್ತಾರೆ, ನಾವು ಹೇಗೆ ಭೇಟಿಯಾದೆವು, ಯಾವಾಗ ಪ್ರೀತಿಯಲ್ಲಿ ಬಿದ್ದೆವು ಎಂದೆಲ್ಲ. ಅದಕ್ಕೆ ಒಂದು ಕಥೆ ಬೇಕಲ್ಲವೇ? ಆಕೆ ಕೇಳಿದಳು. ಬೇಕು. ಒಂದನ್ನು ರಚಿಸೋಣ, ಅವನು ಹೇಳಿದನು. ಆ ರಾತ್ರಿ ಅವರು ತಮ್ಮ ಪ್ರೇಮ ಕಥೆಯನ್ನು ರೂಪಿಸಲು ಆರಂಭಿಸಿದರು. ನಾವು ಭೇಟಿಯಾದದ್ದು ಅಜ್ಜಿಯ ಬಳಿಯಲ್ಲಿ. ನಿನ್ನನ್ನು ಮೊದಲ ನೋಟದಲ್ಲೇ ಇಷ್ಟಪಟ್ಟೆ, ಆದಿತ್ಯ ಆರಂಭಿಸಿದನು. ಅದೆಲ್ಲ ಬೇಡ, ಇನ್ನೂ ನಂಬಿಕೆಯಿಂದ ಕೂಡಿದ್ದು ಬೇಕು, ಗೀತು ಮಧ್ಯದಲ್ಲಿ ಕಡಿತಗೊಳಿಸಿದಳು. ನೀವು ಒಬ್ಬ ದರ್ಪದವನು. ನನ್ನಂತಹ ಸಾಮಾನ್ಯ ಹುಡುಗಿಯನ್ನು ನೀವು ಮೊದಲ ನೋಟದಲ್ಲಿ ಇಷ್ಟಪಡುವುದಿಲ್ಲ. ಆಕೆಯ ಉತ್ತರಕ್ಕೆ ಆದಿತ್ಯನಿಗೆ ಕೋಪ ಬಂತು. ಹಾಗಾದರೆ ನೀನೇ ಹೇಳು. ನಾವು ಅಜ್ಜಿಯ ವಿಷಯದ ಬಗ್ಗೆ ಯಾವಾಗಲೂ ಜಗಳವಾಡುತ್ತಿದ್ದೆವು. ನಿಮ್ಮ ದರ್ಪ ನನಗೆ ಇಷ್ಟವಿರಲಿಲ್ಲ. ನನ್ನ ನೇರ ನಿಷ್ಕಪಟ ಸ್ವಭಾವ ನಿಮಗೂ ಇಷ್ಟವಿರಲಿಲ್ಲ. ಆ ಜಗಳಗಳ ಮಧ್ಯೆ ಯಾವಾಗಲೋ ನಾವು ಪರಸ್ಪರ ಅರ್ಥಮಾಡಿಕೊಳ್ಳಲು ಆರಂಭಿಸಿದೆವು. ಕಥೆ ಹೀಗಿರಲಿ. ಆದಿತ್ಯ ಆಕೆಯನ್ನು ಆಶ್ಚರ್ಯದಿಂದ ದಿಟ್ಟಿಸಿದನು. ಕೆಟ್ಟದ್ದಲ್ಲ, ನಿನಗೆ ಕಥೆ ರಚಿಸಲು ಗೊತ್ತಿರುವಂತಿದೆ. ಪಾರ್ಟಿಯ ದಿನ ಗೀತು ಸುಂದರವಾದ ಸೀರೆಯುಟ್ಟು ಕೆಳಗೆ ಬಂದಳು. ಆಕೆಯನ್ನು ಕಂಡಾಗ ಆದಿತ್ಯ ಕ್ಷಣಕಾಲ ದಿಟ್ಟಿಸಿ ನಿಂತನು. ಆಕೆ ಸುಂದರಿಯಾಗಿದ್ದಳು. ಪಾರ್ಟಿಯಲ್ಲಿ ಆದಿತ್ಯ ಆಕೆಯನ್ನು ಎಲ್ಲರಿಗೂ ಪರಿಚಯಿಸಿದನು. ಗೀತಾಂಜಲಿಯನ್ನು ಭೇಟಿಯಾಗಿ ನನ್ನ ವಾಗ್ದತ್ತವಧು. ಎಲ್ಲರೂ ಅವರನ್ನು ಅಭಿನಂದಿಸಿದರು. ಆದರೆ ಆದಿತ್ಯನ ಚಿಕ್ಕಪ್ಪನ ಮಗ ವಿಕ್ರಮ್ ವರ್ಮನ ನೋಟ ಸರಿಯಾಗಿರಲಿಲ್ಲ. ಹಿಂದಿನಿಂದಲೂ ಆದಿತ್ಯನ ಮೇಲೆ ದ್ವೇಷ ಮತ್ತು ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದವನಾಗಿದ್ದ ವಿಕ್ರಮ್. ಆಗ ಇವಳೇ ಆ ಭಾಗ್ಯವಂತೆ. ವಿಕ್ರಮ್ ನಗುವಿನೊಂದಿಗೆ ಅವರ ಬಳಿಗೆ ಬಂದನು. ನೀವು ಹೇಗೆ ಭೇಟಿಯಾದಿರಿ? ಆದಿಯಂತಹ ಪ್ಲೇಬಾಯ್ನನ್ನು ನಿನ್ನಂತಹ ಸರಳ ಹುಡುಗಿ ಹೇಗೆ ವಶಪಡಿಸಿಕೊಂಡಳು? ಅವನ ಪ್ರಶ್ನೆಯಲ್ಲಿ ವ್ಯಂಗ್ಯ ತುಂಬಿತ್ತು. ಆದಿತ್ಯ ಉತ್ತರಿಸುವ ಮೊದಲೇ ಗೀತು ಶಾಂತವಾಗಿ ಹೇಳಿದಳು, ಕೆಲವರಿಗೆ ವಶಪಡಿಸಿಕೊಳ್ಳುವುದಷ್ಟೇ ಅಲ್ಲ, ಪ್ರೀತಿಯಿಂದ ಸರಿಪಡಿಸಲು ಗೊತ್ತು. ವಿಕ್ರಮ್ ಅಣ್ಣ. ಆಕೆಯ ಉತ್ತರ ವಿಕ್ರಮ್ನ ಮುಖವನ್ನು ಕರಿಮಾಡಿತು. ಆದಿತ್ಯ ಆಶ್ಚರ್ಯದಿಂದ ಆಕೆಯನ್ನು ದಿಟ್ಟಿಸಿದನು. ಈ ಹುಡುಗಿ ತನ್ನನ್ನು ಆಶ್ಚರ್ಯಗೊಳಿಸುತ್ತಲೇ ಇದ್ದಾಳೆ. ಪಾರ್ಟಿಯುದ್ದಕ್ಕೂ ಆಕೆ ಅತ್ಯಂತ ಆತ್ಮವಿಶ್ವಾಸದಿಂದ ವರ್ತಿಸಿದಳು. ಚತುರ ಪ್ರಶ್ನೆಗಳಿಗೆ ಬುದ್ಧಿವಂತಿಕೆಯ ಉತ್ತರಗಳನ್ನು ನೀಡಿದಳು. ಆ ರಾತ್ರಿ ಪಾರ್ಟಿ ಮುಗಿದು ಎಲ್ಲರೂ ಹೋದ ನಂತರ ಆದಿತ್ಯ ಆಕೆಗೆ ಹೇಳಿದನು, ಧನ್ಯವಾದ. ಇಂದು ನೀನು ಚೆನ್ನಾಗಿ ನಿರ್ವಹಿಸಿದೆ. ಅವನ ಮಾತುಗಳಲ್ಲಿನ ಪ್ರಾಮಾಣಿಕತೆಯನ್ನು ಆಕೆ ಗುರುತಿಸಿದಳು. ಆಕೆ ಸ್ವಲ್ಪವೇ ನಗುವಿನೊಂದಿಗೆ, ಬಹುಶಃ ಈ ಒಪ್ಪಂದದ ಜೀವನ ಅಷ್ಟೊಂದು ಕೆಟ್ಟದ್ದಾಗಿರದಿರಬಹುದು. ಆದರೆ ವಿಕ್ರಮ್ನ ಸಂಶಯ ತುಂಬಿದ ಕಣ್ಣುಗಳು ಒಂದು ಅಪಾಯದ ಸಂಕೇತವನ್ನು ನೀಡುತ್ತಿದ್ದವು. ಅಧ್ಯಾಯ 8. ಅನಿರೀಕ್ಷಿತ ತಿರುವು. ಪಾರ್ಟಿಯ ನಂತರ 1 ವಾರ ಕಳೆಯಿತು. ಆದಿತ್ಯ ಕಂಪನಿಯ ವಿಷಯಗಳಿಗೆ ಹೆಚ್ಚು ಗಮನ ಕೊಡಲಾರಂಭಿಸಿದ್ದನು. ಗೀತು ಆ ದೊಡ್ಡ ಮನೆಯ ಒಂಟಿತನದೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅಪ್ಪನ ಆಪರೇಷನ್ ಯಶಸ್ವಿಯಾಗಿ ಮುಗಿದಿರುವ ಆಶ್ವಾಸ ಆಕೆಗಿತ್ತು. ಅವರ ನಡುವಿನ ಹಿಮ ಇನ್ನೂ ಕರಗಿರಲಿಲ್ಲವಾದರೂ ಪರಸ್ಪರ ಗೌರವವೊಂದು ರೂಪುಗೊಳ್ಳತೊಡಗಿತ್ತು. ಅಂತಹ ಸಂದರ್ಭದಲ್ಲಿ ಒಂದು ದಿನ ಬೆಳಿಗ್ಗೆ ವಿಶ್ವನಾಥನ್ ಮೇನನ್ ವರ್ಮಾ ಮ್ಯಾನ್ಷನ್ಗೆ ಬಂದರು. ಅವರ ಮುಖದಲ್ಲಿ ಗಂಭೀರತೆಯು, ಆದರೆ ಮರೆಮಾಚಿದ ಒಂದು ನಗುವೂ ಇತ್ತು. ಆದಿತ್ಯ, ಗೀತಾಂಜಲಿ, ನಿಮ್ಮೊಂದಿಗೆ ತುಂಬಾ ಮುಖ್ಯವಾದ ವಿಷಯವೊಂದನ್ನು ಹೇಳಬೇಕಿದೆ. ಏನದು ಚಿಕ್ಕಪ್ಪ? ಆದಿತ್ಯ ಕೇಳಿದನು. ಮೇನನ್ ಒಂದು ಕವರನ್ನು ಅವನ ಕಡೆಗೆ ಚಾಚಿದರು. ಇದನ್ನೊಮ್ಮೆ ಓದಿ. ಅದೊಂದು ಪತ್ರವಾಗಿತ್ತು. ಆದಿತ್ಯ ಅದನ್ನು ತೆರೆದು ಓದಲಾರಂಭಿಸಿದನು. ಅವನ ಮುಖ ವಿವರ್ಣವಾಗುವುದನ್ನು ಗೀತು ಗಮನಿಸಿದಳು. ಇದು ಅಸಾಧ್ಯ. ಅವನು ಕಿರುಚಿದನು. ಇದು ಹೇಗೆ ಸಂಭವಿಸಬಹುದು? ಏನಾಯಿತು ಆದಿತ್ಯ? ಆ ಪತ್ರದಲ್ಲಿ ಏನಿದೆ?
ಗೀತು ಕುತೂಹಲದಿಂದ ಕೇಳಿದಳು. ಅವನು ಆ ಪತ್ರವನ್ನು ಆಕೆಯ ಕಡೆಗೆ ಎಸೆದನು. ಆಕೆ ಅದನ್ನು ತೆಗೆದುಕೊಂಡು ಓದಿದಳು. ಆಕೆಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅದು ಲಕ್ಷ್ಮೀ ಅಮ್ಮನವರ ಕೈಬರಹವಾಗಿತ್ತು. ಪತ್ರದಲ್ಲಿ ಇಂತಿತ್ತು: ಪ್ರಿಯ ಆದಿತ್ಯ ಮತ್ತು ಗೀತುವಿಗೆ, ನಾನು ಸತ್ತಿಲ್ಲ ಎಂದು ಕೇಳಿದಾಗ ನೀವು ಆಘಾತಗೊಳ್ಳುವಿರಿ ಎಂದು ನನಗೆ ಗೊತ್ತು. ಕ್ಷಮಿಸಿ. ನಿನ್ನನ್ನು ಸನ್ಮಾರ್ಗಕ್ಕೆ ಕರೆತರುವ ಇನ್ನೊಂದು ಮಾರ್ಗವು ನನಗೆ ಕಾಣಲಿಲ್ಲ. ಆದಿತ್ಯ, ನನ್ನ ಮರಣದ ಸುದ್ದಿಯು ಒಂದು ನಾಟಕವಷ್ಟೇ. ನಿನ್ನನ್ನು ಜವಾಬ್ದಾರಿಯುತನನ್ನಾಗಿಸಲು ನಾನು ಕಂಡುಕೊಂಡ ಒಂದು ದಾರಿ. ಈಗ ನಾನು ನಮ್ಮ ತವರು ಮನೆಯಲ್ಲಿದ್ದೇನೆ, ವಯನಾಡಿನಲ್ಲಿ. ವಿಲ್ಪತ್ರದ ಷರತ್ತುಗಳಿಗೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡುತ್ತಿದ್ದೇನೆ. ನೀವಿಬ್ಬರೂ ನನ್ನ ಗಂಡ ಹೆಂಡತಿಯಾಗಿ ಈ ಕ್ಷಣವೇ ಇಲ್ಲಿಗೆ ಬರಬೇಕು. ಉಳಿದ 1 ವರ್ಷವನ್ನು ನೀವು ನನ್ನ ಕಣ್ಣೆದುರಿಗೆ ಜೀವಿಸಬೇಕು. ನನ್ನ ಮೊಮ್ಮಗ ಒಬ್ಬ ಒಳ್ಳೆಯ ಗಂಡನಾಗಿ ಹೇಗೆ ಬದಲಾಗುತ್ತಾನೆ ಎಂದು ನಾನು ಕಾಣಬೇಕು. ಕಾಯುತ್ತಿದ್ದೇನೆ. ಪ್ರೀತಿಯಿಂದ ನಿಮ್ಮ ಸ್ವಂತ ಅಜ್ಜಿ. ಗೀತು ಸ್ತಂಭಿತಳಾದಳು. ಆದಿತ್ಯ ಕೋಪದಿಂದ ಕೊಠಡಿಯಾದ್ಯಂತ ಓಡಾಡುತ್ತಿದ್ದನು. ಅವಳು ನನ್ನನ್ನು ಆಡಿಸಿದಳು. ಸ್ವಂತ ಅಜ್ಜಿ ನನ್ನನ್ನು ಮೋಸಗೊಳಿಸಿದಳು. ಆಹ್! ಅವನು ಹತ್ತಿರದ ಹೂದಾನಿಯನ್ನು ಎತ್ತಿ ನೆಲಕ್ಕೆ ಒಡೆದನು. ಈಗ ನಾವೇನು ಮಾಡುವುದು? ಗೀತು ಭಯದಿಂದ ಕೇಳಿದಳು. ಏನು ಮಾಡುವುದು? ಆ ಮುದುಕಿಯ ಮುಂದೆ ಹೋಗಿ ನಟಿಸುವುದು? ಬೇರೆ ದಾರಿಯೇ ಇಲ್ಲವಲ್ಲ. ಅವನು ಹಲ್ಲು ಕಿರಿಚಿದನು. ನಾವು ಯೋಚಿಸಿದ್ದಕ್ಕಿಂತ ದೊಡ್ಡ ಆಟವನ್ನು ಅವಳು ಆಡಿದ್ದಾಳೆ. ಈಗ ನಾವು ಇನ್ನೂ ಜಾಗರೂಕರಾಗಿರಬೇಕು. ಸಣ್ಣ ತಪ್ಪು ಕೂಡ ನಮ್ಮ ಸುಳ್ಳನ್ನು ಬಯಲಿಗೆಳೆಯಬಹುದು. ಅವರಿಬ್ಬರೂ ಪರಸ್ಪರ ದಿಟ್ಟಿಸಿದರು. ಇದುವರೆಗೆ ವರ್ಮ ಮ್ಯಾನ್ಷನ್ನ ಕೆಲಸಗಾರರ ಮುಂದೆ ಮಾತ್ರ ನಟನೆಯಿತ್ತು. ಈಗ ಆ ಸುಳ್ಳಾಟವನ್ನು ಕಂಡುಹಿಡಿಯುವ ಚಾಣಾಕ್ಷತೆಯುಳ್ಳ ತೀಕ್ಷ್ಣ ಬುದ್ಧಿಯ ಒಬ್ಬ ಅಜ್ಜಿಯ ಮುಂದೆ 24 ಗಂಟೆಯೂ ನಟಿಸಬೇಕು. ಆಟವು ಇನ್ನಷ್ಟು ಅಪಾಯಕಾರಿಯಾಗುತ್ತಿತ್ತು. ಮರುದಿನ ಬೆಳಿಗ್ಗೆಯೇ ಅವರು ವಯನಾಡಿಗೆ ಪ್ರಯಾಣ ಬೆಳೆಸಿದರು. ನಗರದ ಗದ್ದಲ ಮತ್ತು ಶಬ್ದವನ್ನು ಬಿಟ್ಟು ಅವರ ಕಾರು ಹಸಿರಿನಿಂದ ಕೂಡಿದ ಮಾರ್ಗಗಳಿಗೆ ಕಾಲಿಟ್ಟಿತು. ಪ್ರಯಾಣದುದ್ದಕ್ಕೂ ಇಬ್ಬರೂ ಮೌನವಾಗಿದ್ದರು. ಆದಿತ್ಯನ ಮುಖದಲ್ಲಿ ಕೋಪವೂ ಗೀತುವಿನ ಮುಖದಲ್ಲಿ ಆತಂಕವೂ ಕಾಣಿಸಿತು. ವಯನಾಡಿನ ಗುಡ್ಡಗಾಡುಗಳು ಮತ್ತು ಚಹಾ ತೋಟಗಳನ್ನು ದಾಟಿ ಒಂದು ಸಣ್ಣ ಗ್ರಾಮದ ಹೃದಯ ಭಾಗದಲ್ಲಿರುವ ವರ್ಮತವರು ಮನೆಯ ಮುಂದೆ ಕಾರು ನಿಂತಿತು. ಓಲೆಯಿಂದ ಕೂಡಿದ ಮರದಲ್ಲಿ ಕೆತ್ತಿದ ಕಲಾತ್ಮಕ ಕೆತ್ತನೆಗಳಿರುವ ಪುರಾತನತೆಯ ಘನತೆಯನ್ನು ಘೋಷಿಸುವ ದೊಡ್ಡ ಮನೆ. ಅದರ ಸುತ್ತಲೂ ಸುಂದರವಾದ ತೋಟ ಮತ್ತು ತರಕಾರಿ ತೋಟವಿತ್ತು. ಅವರು ಕಾರಿನಿಂದ ಇಳಿದಾಗ ಒರಿಯಂಗಿಯ ಕುರ್ಚಿಯಲ್ಲಿ ಕುಳಿತು ಲಕ್ಷ್ಮೀ ಅಮ್ಮ ಅವರನ್ನು ನೋಡಿ ನಕ್ಕರು. ಆ ನಗುವಿನಲ್ಲಿ ಒಂದು ವಿಜಯದ ಭಾವನೆಯನ್ನು ಆದಿತ್ಯ ಗುರುತಿಸಿದನು. ಬನ್ನಿ ಮಕ್ಕಳೇ, ನಿಮ್ಮನ್ನು ಕಾಯುತ್ತಿದ್ದೆ. ಅವರು ಎದ್ದು ನಿಂತರು. ಆದಿತ್ಯ ಇಷ್ಟವಿಲ್ಲದೆ ಅವರ ಕಾಲಿಗೆ ಮುಟ್ಟಿ ನಮಸ್ಕರಿಸಿದನು. ಗೀತುವು ಅದೇ ರೀತಿ ನನ್ನ ತಂದೆಗೆ ಆರೋಗ್ಯವಿಲ್ಲದ ಕಾರಣದಿಂದಾಗಿ ಅವರು ಬರಲಿಲ್ಲ. ಶೀಘ್ರದಲ್ಲೇ ಬರುತ್ತಾರೆ ಎಂದು ಆಕೆ ತಪ್ಪಿಸಿಕೊಂಡಳು. ವಿಕ್ರಮನ ಒಡಕುಗಳು ಅಲ್ಲಿ ಕೂಡ ಮುಗಿದಿರಲಿಲ್ಲ. ಒಂದು ದಿನ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿರುವಾಗ ಅವನು ವಿಷಯವನ್ನು ಅವರ ಪ್ರೀತಿಯ ಕಡೆಗೆ ತಿರುಗಿಸಿದ. ಆದಿ, ನೀನು ಗೀತುವನ್ನು ಹೇಗೆ ಪ್ರಪೋಸ್ ಮಾಡಿದೆ? ಸಿನಿಮಾಗಳಲ್ಲಿ ಕಾಣುವಂತೆ ಮೊಣಕಾಲೂರಿ ಉಂಗುರ ಕೊಟ್ಟೆಯಾ? ಆದಿತ್ಯನೂ ಗೀತುವು ಒಂದು ಕ್ಷಣ ಗಾಬರಿಯಾದರು. ಅವರು ಅಂತಹ ಕಥೆಯನ್ನು ಸಿದ್ಧಪಡಿಸಿರಲಿಲ್ಲ. ಆದಿತ್ಯನು ತೊದಲುವ ಮೊದಲೇ ಗೀತು ಚತುರವಾಗಿ ಮಧ್ಯಪ್ರವೇಶಿಸಿದಳು. ಅದೆಲ್ಲವೂ ಸಿನಿಮಾಗಳಲ್ಲಿ ಮಾತ್ರ ನಡೆಯುತ್ತದೆ ವಿಕ್ರಮ್ ಅಣ್ಣ. ನಿಜವಾದ ಪ್ರೀತಿಗೆ ಅಂತಹ ನಾಟಕಗಳ ಅಗತ್ಯವಿಲ್ಲ. ಒಂದು ನೋಟ, ಒಂದು ಮಾತು ಸಾಕು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು. ಅಲ್ಲವೇ ಆದಿ ಎಂದು ಆಕೆ ಪ್ರೀತಿಯಿಂದ ಆದಿತ್ಯನ ಕಣ್ಣುಗಳತ್ತ ನೋಡಿದಳು. ಆಕೆಯ ಆ ನೋಟದಲ್ಲಿ, ಆ ಪ್ರಶ್ನೆಯಲ್ಲಿ ಆದಿತ್ಯನು ಒಂದು ಕ್ಷಣ ತನ್ನನ್ನು ತಾನೇ ಮರೆತನು. ಅವನು ಅರಿಯದೆ ತಲೆಯಾಡಿಸಿದ. ಹೌದು, ಗೀತು ಹೇಳಿದ್ದು ಸರಿ. ಅವರ ಆ ಕೆಮಿಸ್ಟ್ರಿಯನ್ನು ನೋಡಿದಾಗ ವಿಕ್ರಮನಿಗೆ ಉತ್ತರವಿಲ್ಲದಾಯಿತಾದರೂ ಅವನ ಸಂಶಯಗಳು ಹೆಚ್ಚಾದವು. ಅವನು ಹೊರಡುವಾಗ ಆದಿತ್ಯನಿಗೆ ಹೇಳಿದ, ಜಾಗ್ರತೆಯಿಂದಿರು. ನಿನ್ನ ಈ ಸಂತೋಷ ದೀರ್ಘಕಾಲ ಇರಲಿಕ್ಕಿಲ್ಲ. ಇದರ ಹಿಂದೆ ಯಾವುದಾದರೂ ಮೋಸವಿದ್ದರೆ ನಾನು ಅದನ್ನು ಬಯಲಿಗೆ ತರುತ್ತೇನೆ. ವಿಕ್ರಮನು ಹೋದ ನಂತರ ಆದಿತ್ಯನಿಗೂ ಗೀತುಗೂ ಒಂದಿಷ್ಟು ನಿರಾಳವಾಯಿತಾದರೂ ಒಂದು ಅಪಾಯವೂ ಹಿಂಬಾಲಿಸುತ್ತಿದೆ ಎಂದು ಅವರಿಗೆ ಅರಿವಾಯಿತು. ತಮ್ಮ ಶತ್ರು ಶಕ್ತಿಶಾಲಿ ಎಂದು ಅವರನ್ನು ಕೆಡವಲು ಎಷ್ಟರ ಮಟ್ಟಿಗೂ ಹೋಗಬಹುದೆಂದು ಅವರು ತಿಳಿದುಕೊಂಡರು. ಆ ತಿಳಿವು ಅವರನ್ನು ಇನ್ನಷ್ಟು ಹತ್ತಿರವಾಗಿಸಿತು. ಅವರಿಗೆ ಇನ್ನು ಒಟ್ಟಿಗೆ ಇದ್ದರೆ ಮಾತ್ರ ಸಾಕು. ವಿಕ್ರಮನು ಹೋದ ಕೆಲವು ದಿನಗಳ ನಂತರ ತವರಿನ ಮನೆಗೆ ಮತ್ತೊಂದು ಅನಿರೀಕ್ಷಿತ ಅತಿಥಿಯು ಆಗಮಿಸಿದ. ಆಧುನಿಕ ಉಡುಗೆ ತೊಟ್ಟ, ಆತ್ಮವಿಶ್ವಾಸದಿಂದ ಕೂಡಿದ ಒಬ್ಬ ಯುವತಿ. ನತಾಶಾ, ಆದಿತ್ಯನ ಹಳೆಯ ಪ್ರೇಯಸಿ. ಆದು ಡಾರ್ಲಿಂಗ್ ಎಂದು ಆಕೆ ಓಡಿಬಂದು ಆದಿತ್ಯನನ್ನು ಅಪ್ಪಿಕೊಂಡಳು. ಆದಿತ್ಯನು ಗಾಬರಿಯಾಗಿ ಆಕೆಯನ್ನು ಬಿಡಿಸಿಕೊಂಡ. ನತಾಶಾ,
ನೀನು ಇಲ್ಲಿ ಏನು? ನಾನು ನಿನ್ನನ್ನು ಭೇಟಿಯಾಗಲು ಬಂದೆ, ನಿನ್ನ ವಿವಾಹವಾಯಿತು ಎಂದು ಕೇಳಿದೆ. ಆದರೆ ನನಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಆಕೆ ಗೀತುವನ್ನು ಮೇಲಿಂದ ಕೆಳಗೆ ಒಮ್ಮೆ ನೋಡಿದಳು. ಓ, ಇವಳೇ ಆಗಿರಬೇಕು. ಒಬ್ಬ ಹಳ್ಳಿಯ ಹುಡುಗಿ. ನಿನಗೆ ಇದೇ ಸಿಕ್ಕಿತೆ ಆದಿ? ಆಕೆಯ ಮಾತುಗಳಲ್ಲಿ ಅವಹೇಳನ ತುಂಬಿತ್ತು. ಗೀತುವಿನ ಮುಖ ಬಿಳಿಚಿತು. ಆದಿತ್ಯನು ಕೋಪದಿಂದ ನತಾಶಾಳ ಕಡೆಗೆ ತಿರುಗಿದ. ಗೌರವದಿಂದ ಮಾತನಾಡು. ಇವಳು ಗೀತಾಂಜಲಿ, ನನ್ನ ಪತ್ನಿ. ಆಗಲೇ ಅಜ್ಜಿಯಲ್ಲಿಗೆ ಬಂದರು. ಯಾರು ಇವರು? ನತಾಶಾ ಮಗಳೇ, ಬಾ ಬಾ, ಒಳಗೆ ಬಾ. ನಾನು ಕರೆದಿದ್ದಕ್ಕೆ ಬಂದಿಯೇ? ಅಜ್ಜಿಯ ಪ್ರಶ್ನೆ ಕೇಳಿ ಆದಿತ್ಯನು ಅವರನ್ನು ದಿಟ್ಟಿಸಿದ. ಇದು ಅಜ್ಜಿಯ ಮುಂದಿನ ಪರೀಕ್ಷೆಯೆಂದು ಅವನಿಗೆ ಅರಿವಾಯಿತು. ನತಾಶಾಳ ಉಪಸ್ಥಿತಿಯು ಗೀತುವನ್ನು ತೀವ್ರವಾಗಿ ಕಳವಳಗೊಳಿಸಿತು. ಆಕೆ ಆದಿತ್ಯನೊಂದಿಗೆ ಹತ್ತಿರವಾಗಿರಲು, ಹಳೆಯ ವಿಷಯಗಳನ್ನು ಹೇಳಿ ಗೀತುವನ್ನು ಕೀಳಾಗಿಸಲು ನಿರಂತರವಾಗಿ ಪ್ರಯತ್ನಿಸಿದಳು. ಆದಿ, ನೆನಪಿದೆಯೇ ನಾವು ಪ್ಯಾರಿಸ್ಗೆ ಹೋದದ್ದು, ಸ್ವಿಟ್ಜರ್ಲೆಂಡ್ನಲ್ಲಿ ಸ್ಕೀಯಿಂಗ್ ಮಾಡಿದ್ದು? ಈ ಹುಡುಗಿಗೆ ಅಂತಹದ್ದನ್ನು ಕನಸಿನಲ್ಲೂ ಯೋಚಿಸಲು ಸಾಧ್ಯವೇ ಎಂದು ಆಕೆ ಗೇಲಿ ಮಾಡಿದಳು. ಗೀತು ಏನೂ ಮಾತನಾಡದೆ ಅಡಿಗೆ ಮನೆಗೆ ಹೋದಳು. ಆಕೆಯ ಕಣ್ಣುಗಳು ತುಂಬಿಕೊಂಡಿದ್ದವು. ಆಕೆ ಆದಿತ್ಯನ ಜಗತ್ತಿಗೆ ಸರಿಹೊಂದುವವಳಲ್ಲ ಎಂದು ಆಕೆಗೆ ತೋರಲಾರಂಭಿಸಿತು. ತಾನು ಕೇವಲ ಒಂದು ಅಭಿನಯವಷ್ಟೇ ಎಂಬ ಸತ್ಯವು ಆಕೆಯನ್ನು ನೋಯಿಸಿತು. ಆ ರಾತ್ರಿ ನತಾಶಾ ಹೋದ ನಂತರ ಕೋಣೆಯಲ್ಲಿ ದೊಡ್ಡ ಮೌನವು ಕವಿದಿತ್ತು. ನೀನು ಯಾಕೆ ಅದನ್ನೆಲ್ಲ ಕೇಳಿ ವಿಷಾದಿಸುತ್ತೀಯಾ ಎಂದು ಆದಿತ್ಯನು ಒಡನೆ ಮೌನವನ್ನು ಒಡೆದಿದ. ಆಕೆ ಒಂದು ಮುಗಿದ ಅಧ್ಯಾಯ. ಮುಗಿದಿದ್ದರೂ ನಿಮ್ಮಿಬ್ಬರ ನಡುವೆ ದೊಡ್ಡ ಅಂತರವಿಲ್ಲವಲ್ಲ. ನಿಮ್ಮ ಜಗತ್ತು ಒಂದೇ, ನಾನು ಅದರಲ್ಲಿ ಒಂದು ಹೆಚ್ಚುವರಿ ಎಂದು ಗೀತುವಿನ ಧ್ವನಿ ತಡವರಿತು. ಆದಿತ್ಯನು ಆಕೆಯ ಬಳಿಗೆ ಬಂದ. ಗೀತು, ನನ್ನ ಜಗತ್ತು ಯಾವುದಾಗಿತ್ತು ಎಂಬುದರಲ್ಲಿ ವಿಷಯವಿಲ್ಲ. ಈಗ ಯಾವುದು ಎಂಬುದರಲ್ಲಿದೆ. ಈಗ ನೀನೇ ನನ್ನ ಜಗತ್ತು. ಅವನು ಹೇಳಿದ್ದು ಸಂಪೂರ್ಣ ಸತ್ಯವಲ್ಲದಿದ್ದರೂ ಅದರಲ್ಲಿ ಒಂದಿಷ್ಟು ಪ್ರಾಮಾಣಿಕತೆಯ ಕಣವಿತ್ತು. ಅವನು ಆಕೆಯ ಭುಜದ ಮೇಲೆ ಕೈಯಿಟ್ಟ. ನತಾಶಾಳನ್ನು ಇಲ್ಲಿಗೆ ಆಹ್ವಾನಿಸಿದ್ದು ಅಜ್ಜಿಯೇ, ನಮ್ಮನ್ನು ಪರೀಕ್ಷಿಸಲು. ನಾವು ಸೋಲಬಾರದು. ಅವನ ಮಾತುಗಳು ಆಕೆಗೆ ಆಶ್ವಾಸವನ್ನು ನೀಡಿದವು. ತಾನು ಒಂಟಿಯಲ್ಲ ಎಂಬ ಭಾವನೆ ಆಕೆಯಲ್ಲಿ ಬಲವಾಯಿತು. ನತಾಶಾಳ ಆಗಮನವು ವಿರುದ್ಧ ಫಲಿತಾಂಶವನ್ನು ಉಂಟುಮಾಡಿತು. ಅದು ಆದಿತ್ಯನನ್ನು ಗೀತುವನ್ನು ಇನ್ನಷ್ಟು ಸನಿಹಗೊಳಿಸಿತು. ಒಂದು ಸಾಮಾನ್ಯ ಶತ್ರುವನ್ನು ಎದುರಿಸುವವರಂತೆ ಅವರು ಒಂದು ತಂಡವಾದರು. ಒಂದು ರಾತ್ರಿ ಹೊರಗೆ ಚೆನ್ನಾಗಿ ಮಳೆ ಸುರಿಯುತ್ತಿತ್ತು. ಕೋಣೆಯಲ್ಲಿನ ಮೌನವನ್ನು ಒಡೆದುಕೊಂಡು ಆದಿತ್ಯನು ಮಾತನಾಡಲಾರಂಭಿಸಿದ. ನನ್ನ ತಂದೆ ತಾಯಿಯ ಬಗ್ಗೆ ನಿನಗೆ ಏನು ಗೊತ್ತು? ಗೀತು ಏನೂ ಮಾತನಾಡಲಿಲ್ಲ. ಅವರಿಗೆ ವ್ಯಾಪಾರವೊಂದೇ ಜಗತ್ತಾಗಿತ್ತು, ಹಣ, ಪಾರ್ಟಿಗಳು, ಕೀರ್ತಿ. ಇದರ ನಡುವೆ ಅವರಿಗೆ ತಮ್ಮ ಮಗನನ್ನು ನೆನಪಿಸಿಕೊಳ್ಳಲು ಸಮಯ ಸಿಗಲಿಲ್ಲ. ನನಗೆ ನೆನಪಿರುವ ದಿನಗಳಿಂದಲೂ ನಾನು ಆಯಾಮಾರ ಜೊತೆ ಬೆಳೆದೆ. ಪ್ರೀತಿ ಎಂದರೆ ಏನು ಎಂದು ನಾನು ತಿಳಿದಿಲ್ಲ. ಅದಕ್ಕೆ ಬಹುಶಃ ಯಾರ ಬಗ್ಗೆಯೂ ಪ್ರೀತಿಯಾಗದೆ, ಯಾವ ಸಂಬಂಧದಲ್ಲೂ ನಂಬಿಕೆ ಇಡದೆ ಇದ್ದಿರಬಹುದು. ಮೊದಲ ಬಾರಿಗೆ ಆದಿತ್ಯನು ತನ್ನ ಮನಸ್ಸನ್ನು ತೆರೆದುಕೊಂಡಿದ್ದ. ಅವನ ಧ್ವನಿಯಲ್ಲಿನ ನೋವನ್ನು ಗೀತು ಗುರುತಿಸಿದಳು. ಹೊರಗಿನಿಂದ ಕಾಣುವ ದುರಹಂಕಾರಿ ಕೋಟೀಶ್ವರನಲ್ಲ, ಒಳಗಿನಿಂದ ಪ್ರೀತಿಗಾಗಿ ತವಕಿಸುವ ಸಾಮಾನ್ಯ ಮನುಷ್ಯನೆಂದು ಆಕೆ ಅರಿತಳು. ನನ್ನ ಅಜ್ಜಿಯೊಬ್ಬರೇ ನನಗೆ ಇದ್ದವರು. ಆದರೆ ಅಜ್ಜಿಗೂ ವ್ಯಾಪಾರದ ಒತ್ತಡಗಳಿತ್ತು. ಅದಕ್ಕೆ ನಾನು ಇಂತಹವನಾದೆ. ಯಾವ ಜವಾಬ್ದಾರಿಯೂ ಇಲ್ಲದವನು ಅವನು ಅವಹೇಳನದಿಂದ ನಕ್ಕ. ಹಾಗಲ್ಲ ಎಂದು ಗೀತು ಮೊದಲ ಬಾರಿಗೆ ಅವನನ್ನು ಸರಿಪಡಿಸಿದಳು. ನೀವು ಅಂತಹ ವ್ಯಕ್ತಿಯಲ್ಲ. ನಿಮ್ಮೊಳಗೆ ಒಳ್ಳೆಯ ಮನಸ್ಸಿದೆ, ನಾನು ಅದನ್ನು ಕಂಡಿದ್ದೇನೆ. ಆಕೆಯ ಮಾತುಗಳು ಅವನನ್ನು ಆಶ್ಚರ್ಯಗೊಳಿಸಿದವು. ಅವನು ಆಕೆಯನ್ನೇ ದಿಟ್ಟಿಸುತ್ತಿದ್ದ. ಈಗ ನೀನು ಹೇಳು, ನಿನ್ನ ಕನಸೇನು? ಆಕೆ ಒಂದು ಕ್ಷಣ ತಡವಾಡಿದಳು. ನಂತರ ಹೇಳಿದಳು, ನನಗೆ ಒಂದು ಸಣ್ಣ ಕ್ಲಿನಿಕ್ ತೆರೆಯಬೇಕು, ಬಡವರಿಗೆ ಸಹಾಯ ಮಾಡಲು. ನನ್ನ ತಂದೆಯಂತೆ ಹಣವಿಲ್ಲದೆ ಚಿಕಿತ್ಸೆ ಸಿಗದೆ ಯಾರೂ ಕಷ್ಟಪಡಬಾರದು. ಆಕೆಯ ಕಣ್ಣುಗಳಲ್ಲಿನ ಹೊಳಪನ್ನು ಅವನು ಗಮನಿಸಿದ. ಆಕೆಯ ಕನಸುಗಳಿಗೆ ಹಣಕ್ಕಿಂತ ಮೌಲ್ಯವಿದೆಯೆಂದು ಅವನಿಗೆ ತೋರಿತು. ನಮ್ಮ ಕರಾರು ಮುಗಿದಾಗ ನಿನ್ನ ಕನಸನ್ನು ನಾನು ನನಸು ಮಾಡಿಕೊಡುತ್ತೇನೆ ಎಂದ. ಬೇಡ ಎಂದು ಆಕೆ ತಕ್ಷಣ ಹೇಳಿದಳು. ನನ್ನ ಕನಸನ್ನು ನಾನೇ ನನ್ನ ಶ್ರಮದಿಂದ ಸಾಧಿಸುತ್ತೇನೆ, ಅದೇ ಅದರ ಯಶಸ್ಸು. ಆಕೆಯ ಆತ್ಮಾಭಿಮಾನವು ಅವನನ್ನು ಮತ್ತೆ ಆಕರ್ಷಿಸಿತು. ಆ ರಾತ್ರಿ ಅವರ ನಡುವಿನ ಕರಾರಿನ ಗೋಡೆಗಳು ಸಂಪೂರ್ಣವಾಗಿ ಕುಸಿಯಿತು. ಬದಲಿಗೆ ಪರಸ್ಪರ ಗೌರವ ಮತ್ತು ಅರಿವಿನ ಸೇತುವೆ ನಿರ್ಮಾಣವಾಯಿತು. ಮುಂದಿನ ವಾರ ಗ್ರಾಮದ ದೇವಸ್ಥಾನದಲ್ಲಿ ಉತ್ಸವವಿತ್ತು. ಚೆಂಡೆ, ತೆಯ್ಯಂ, ಕಥಕ್ಕಳಿಗಳೊಂದಿಗೆ ಊರೆಲ್ಲ ಆಘೋಷದ ಸಂಭ್ರಮದಲ್ಲಿತ್ತು. ಮಕ್ಕಳೇ, ನೀವಿಬ್ಬರೂ ಒಟ್ಟಿಗೆ ಉತ್ಸವಕ್ಕೆ ಹೋಗಿ ಬನ್ನಿ ಎಂದು ಅಜ್ಜಿ ಅವರಿಗೆ ಹೇಳಿದರು.
ಆದಿತ್ಯನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಅಜ್ಜಿ, ಈ ಗದ್ದಲಕ್ಕೆ ನೀನು ಒಂಟಿಯಾಗಿ ಹೋಗುತ್ತಿಲ್ಲವಲ್ಲ, ಗೀತು ಜೊತೆಯಲ್ಲಿದ್ದಾಳೆ ಅಲ್ಲವೇ? ಆಕೆಗೆ ಊರನ್ನೋ ರೀತಿಗಳನ್ನು ತೋರಿಸಿಕೊಡು. ಒಳ್ಳೆಯ ಗಂಡಂದಿರು ಹಾಗೆ ಮಾಡುತ್ತಾರೆ ಎಂದು ಅಜ್ಜಿ ನಗುತ್ತಾ ಹೇಳಿದರು. ಅವರಿಗೆ ಹೋಗದಿರಲು ಆಗಲಿಲ್ಲ. ಗೀತು ಸುಂದರವಾದ ರೇಷ್ಮೆ ಸೀರೆಯನ್ನು ಧರಿಸಿದಳು. ಮಲ್ಲಿಗೆಯ ಹೂವನ್ನು ತಲೆಗೆ ಮುಡಿದಳು. ಆದಿತ್ಯನು ಬಿಳಿಯ ಧೋತಿಯನ್ನು ಮತ್ತು ಶರ್ಟ್ ಧರಿಸಿದ. ಕನ್ನಡಿಯಲ್ಲಿ ನೋಡಿದಾಗ ಅವನಿಗೆ ತಾನೇ ಅಪರಿಚಿತನಂತೆ ತೋರಿತು. ಅವರು ಒಟ್ಟಿಗೆ ಉತ್ಸವದ ಮೈದಾನದಲ್ಲಿ ನಡೆದರು. ಜನಸಂದಣಿಯ ಗದ್ದಲವು ಅವನಿಗೆ ಉಸಿರುಗಟ್ಟಿಸಿದರು. ಗೀತುವಿನ ಮುಖದ ಸಂತೋಷವನ್ನು ನೋಡಿದಾಗ ಅವನು ಎಲ್ಲವನ್ನೂ ಮರೆತ. ಆಕೆ ಒಂದು ಮಗುವಿನಂತೆ ಪ್ರತಿಯೊಂದು ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಟಳು. ಅಯ್ಯೋ, ಆ ಕಡೆಗೆ ನೋಡು, ಕಥಕ್ಕಳಿ ಎಂದು ಆಕೆ ಅವನ ಕೈಯನ್ನು ಹಿಡಿದು ಎಳೆದಳು. ಅವನು ಆಕೆಗೆ ಬಳೆಗಳನ್ನು ಕೊಂಡುಕೊಟ್ಟ. ಆಕೆಯ ಕೈಗಳಿಗೆ ಅದನ್ನು ತೊಡಿಸುವಾಗ ಅವನ ಬೆರಳುಗಳು ನಡುಗಿದವು. ಆಕೆಗೆ ಒಂದು ಮಾಲೆಯನ್ನು ಕೊಂಗೊಟ್ಟು ಆಕೆಯ ಕತ್ತಿಗೆ ತೊಡಿಸಿದ. ಆ ಕ್ಷಣಗಳಲ್ಲಿ ಅವರು ತಾವು ಅಭಿನಯಿಸುತ್ತಿದ್ದೇವೆ ಎಂಬುದನ್ನು ಮರೆತಿದ್ದರು. ಗುಂಪಿನ ನಡುವೆ ಯಾರೋ ಗೀತುವಿನ ದೇಹಕ್ಕೆ ಉದ್ದೇಶಪೂರ್ವಕವಾಗಿ ಒಡೆದಿದರು. ಆಕೆ ಗಾಬರಿಯಾಗಿ ಕಿರುಚಿದಳು. ಮುಂದಿನ ಕ್ಷಣ ಆದಿತ್ಯನು ಒಂದು ಹುಲಿಯಂತೆ ಆ ವ್ಯಕ್ತಿಯ ಕಾಲರ್ ಹಿಡಿದಿದ್ದ. ಗಟ್ಟಿ ಇದ್ದರೆ ಇನ್ನೊಮ್ಮೆ ಆಕೆಯನ್ನು ಮುಟ್ಟಿ ನೋಡು ಎಂದು ಅವನು ಗರ್ಜಿಸಿದ. ಅವನ ಒಂದೇ ಒಡೆದಿಕೆಯಲ್ಲಿ ಆ ವ್ಯಕ್ತಿ ನೆಲಕ್ಕೆ ಬಿದ್ದ. ನನ್ನ ಪತ್ನಿಯನ್ನು ಮುಟ್ಟುವಷ್ಟು ಬೆಳೆದಿಯೇನೋ ಎಂದು ಆದಿತ್ಯನು ಕೂಗಿದ. ಸುತ್ತಲಿನ ಜನರು ಅವರನ್ನು ದಿಟ್ಟಿಸಿದರು. ಗೀತು ಭಯದಿಂದ ಅವನ ಕೈಯನ್ನು ಹಿಡಿದಳು. ಬೇಡ ಆದಿ, ನಾವು ಹೋಗೋಣ. ಆಕೆಯ ಧ್ವನಿಯನ್ನು ಕೇಳಿ ಅವನಿಗೆ ಚೇತರಿಕೆಯಾಯಿತು. ತಾನು ಏನು ಮಾಡಿದೆ ಎಂದು ಯೋಚಿಸಿದಾಗ ಅವನಿಗೆ ತಾನೇ ಆಶ್ಚರ್ಯವಾಯಿತು. ನನ್ನ ಪತ್ನಿ ಎಂಬ ಪದವು ಅವನ ಹೃದಯದಿಂದ ಬಂದಿತ್ತು. ಅವನು ಆಕೆಯನ್ನು ಕರೆದುಕೊಂಡು ಗುಂಪಿನಿಂದ ಹೊರಗೆ ನಡೆದ. ವಯನಾಡಿನಲ್ಲಿ ಆದಿತ್ಯನಿಗೂ ಗೀತುಗೂ ತಿಳಿಯದಂತೆ ಮತ್ತೊಂದು ನಾಟಕ ನಡೆಯುತ್ತಿತ್ತು. ವಿಕ್ರಮ್ ವರ್ಮಾ ತನ್ನ ತನಿಖೆಯನ್ನು ಗೀತುವಿನ ಊರಿಗೆ ವಿಸ್ತರಿಸಿದ್ದ. ಅವನು ಆಕೆಯ ಮನೆಯನ್ನು ಕಂಡುಕೊಂಡ. ಒಂದು ದಿನ ಬೆಳಿಗ್ಗೆ ಅವನು ಗೀತುವಿನ ಮನೆಗೆ ಆಗಮಿಸಿದ. ಆಕೆಯ ತಾಯಿಯೂ ತಮ್ಮನೂ ಮಾತ್ರ ಅಲ್ಲಿದ್ದರು. ನಾನು ಆದಿತ್ಯನ ಕಸಿನ್. ಗೀತುವಿನ ವಿವಾಹದಲ್ಲಿ ಭಾಗವಹಿಸಲಾಗಲಿಲ್ಲ. ಹಾಗಾಗಿ ನೇರವಾಗಿ ಬಂದು ಶುಭಾಶಯ ತಿಳಿಸಬೇಕೆಂದು ಯೋಚಿಸಿದೆ ಎಂದು ಅವನು ಸೌಮ್ಯವಾಗಿ ಮಾತನಾಡಲಾರಂಭಿಸಿದ. ಅವನ ವರ್ತನೆಗೆ ಅವರು ಬಲಿಯಾದರು. ಅವನು ಅವರಿಗೆ ದುಬಾರಿ ಉಡುಗೊರೆಗಳನ್ನು ಕೊಟ್ಟ. ಸಂಭಾಷಣೆಯ ನಡುವೆ ತಂದೆಯ ಶಸ್ತ್ರಚಿಕಿತ್ಸೆಯ ವಿಷಯವನ್ನು ಚತುರವಾಗಿ ಎತ್ತಿದ. ಶಸ್ತ್ರಚಿಕಿತ್ಸೆಯೆಲ್ಲ ಮುಗಿಯಿತು ಎಂದು ಕೇಳಿದೆ. ಬಹಳಷ್ಟು ಹಣ ಬೇಕಾಯಿತಲ್ಲವೇ? ಆದಿ ತುಂಬಾ ಸಹಾಯ ಮಾಡಿರಬೇಕು ಅಲ್ಲವೇ? ಹೌದು ಮಗ, ದೇವರಂತೆ ಅವನೇ ಹಣ ಕೊಟ್ಟ ಎಂದು ತಾಯಿ ಹೇಳಿದರು. ವಿಕ್ರಮನ ತುಟಿಯಲ್ಲಿ ಕ್ರೂರವಾದ ನಗು ಮೂಡಿತು. ಅವನು ಕೊಟ್ಟದ್ದಲ್ಲ ಅಮ್ಮ, ಅದು ನಿಮ್ಮ ಮಗಳ ಬೆಲೆ. 1 ವರ್ಷ ಅವನ ಪತ್ನಿಯಾಗಿ ನಟಿಸಲು ಆಕೆ ತೆಗೆದುಕೊಂಡ ಬೆಲೆ 1 ಕೋಟಿ ರೂಪಾಯಿ. ಅದು ಆ ತಾಯಿಯ ಮತ್ತು ಮಗನ ಕಿವಿಗಳಿಗೆ ಸಿಡಿಲಿನಂತೆ ಬಡಿಯಿತು. ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ಇಲ್ಲ, ನನ್ನ ಮಗಳು ಹಾಗೆ ಮಾಡಲಾರಳು ಎಂದು ತಾಯಿ ಅಳಲಾರಂಭಿಸಿದರು. ನಂಬಲು ಕಷ್ಟವಾಗಬಹುದು, ಆದರೆ ಇದು ಸತ್ಯ. ವರ್ಮ ಗ್ರೂಪ್ನ ಆಸ್ತಿಗಳನ್ನು ಪಡೆಯಲು ಮಾತ್ರವೇ ಈ ನಾಟಕ. ನಿಮ್ಮ ಮಗಳು ಹಣಕ್ಕಾಗಿ ನಿಮ್ಮನ್ನು ಮೋಸಗೊಳಿಸಿದ್ದಾಳೆ. ಅವನು ವಿಷದ ಸರ್ಪದಂತೆ ಅವರ ಮನಸ್ಸಿಗೆ ವಿಷವನ್ನು ಚುಚ್ಚಿದ. ಅವನು ಹೋದ ನಂತರ ಆ ಮನೆ ಶವಗೃಹದಂತಾಯಿತು. ತಾಯಿಯ ಅಳುವನ್ನು ಕಂಡು ಗೀತುವಿನ ತಮ್ಮ ಆಕೆಗೆ ಕರೆ ಮಾಡಿದ ಅಕ್ಕ. ಇಲ್ಲಿಗೆ ಬಂದವನು ಹೇಳಿದ್ದೆಲ್ಲ ಸತ್ಯವೇ? ಅಕ್ಕ, ನಮ್ಮನ್ನು ಮಾರಿಬಿಟ್ಟಿಯೇ? ಅವನ ಪ್ರಶ್ನೆ ಗೀತುವಿನ ಹೃದಯಕ್ಕೆ ಬಾಣದಂತೆ ತಾಕಿತು. ಆಕೆಗೆ ಉತ್ತರಿಸಲು ಪದಗಳೇ ಸಿಗಲಿಲ್ಲ. ಫೋನ್ ಕೈಯಿಂದ ಕೆಳಗೆ ಬಿತ್ತು. ಆಕೆ ದಿಗಿಲಾಗಿ ಕುಳಿತುಬಿಟ್ಟಳು. ಆಕೆಯ ಅಳುವಿನ ಶಬ್ದ ಕೇಳಿ ಆದಿತ್ಯನು ಓಡಿ ಬಂದ. ಗೀತು, ಏನಾಯಿತು? ಯಾರು ಕರೆ ಮಾಡಿದ್ದು? ಆಕೆಗೆ ಮಾತನಾಡಲು ಆಗಲಿಲ್ಲ. ಅವನು ಆಕೆಯ ಫೋನ್ ತೆಗೆದುಕೊಂಡು ಕಾಲ್ ಲಿಸ್ಟ್ ನೋಡಿದ. ಮನೆಯಿಂದ ಕರೆ ಬಂದಿದೆ ಎಂದು ಕಂಡಾಗ ಅವನಿಗೆ ವಿಷಯ ಅರ್ಥವಾಯಿತು. ವಿಕ್ರಮ್ ಎಂದು ಅವನು ಹಲ್ಲು ಕಡಿದ. ಅವನು ದಿಗಿಲಾಗಿರುವ ಗೀತುವಿನ ಬಳಿಗೆ ಹೋದ. ಮೊದಲ ಬಾರಿಗೆ ಅವರ ಕರಾರಿನ ಎಲ್ಲಾ ಷರತ್ತುಗಳನ್ನು ಗಾಳಿಗೆ ತೂರಿ ಅವನು ಆಕೆಯನ್ನು 2 ಕೈಗಳಿಂದ ತಬ್ಬಿಕೊಂಡ. ಆಕೆಯ ತಲೆಯನ್ನು ತನ್ನ ಎದೆಗೆ ಒತ್ತಿಕೊಂಡ. ಅಳಬೇಡ, ನಾನು ಜೊತೆಯಲ್ಲಿದ್ದೇನೆ. ಯಾವ ಸಮಸ್ಯೆ ಬಂದರೂ ನಾವು ಒಟ್ಟಿಗೆ ಎದುರಿಸುತ್ತೇವೆ. ನಾನು ನಿನ್ನನ್ನು ಬಿಟ್ಟುಕೊಡುವುದಿಲ್ಲ. ಅವನ ಎದೆಯಲ್ಲಿ ಮಲಗಿ ಆಕೆ ಗಟ್ಟಿಯಾಗಿ ಅಳತೊಡಗಿದಳು. ಆ ಕ್ಷಣದಲ್ಲಿ ಅಭಿನಯದ ಕೊನೆಯ ಪರದೆಯು ಬಿದ್ದಿತು. ಅವರ ಹೃದಯಗಳು ಒಂದಾದವು. ಆದಿತ್ಯನ ಎದೆಯಲ್ಲಿ ಅಳುತ್ತಾ ದಣಿದ ಗೀತು ನಿಧಾನವಾಗಿ ಶಾಂತವಾದಳು. ಅವನ ಸಾನ್ನಿಧ್ಯವು ಆಕೆಗೆ ನೀಡಿದ ಧೈರ್ಯವು ಸಾಮಾನ್ಯವಾಗಿರಲಿಲ್ಲ. ನಾವು
ನಾವು ನನ್ನ ಮನೆಗೆ ಹೋಗಬೇಕು ಎಂದು ಆಕೆ ಕಣ್ಣುಗಳನ್ನು ಒರೆಸಿಕೊಂಡು ಹೇಳಿದಳು. ನಾನು ಅವರಿಗೆ ಎಲ್ಲವನ್ನೂ ತೆರೆದು ಹೇಳಬೇಕು. ಇನ್ನು ತಪ್ಪು ಭಾವನೆಯಲ್ಲಿ ಇಡಲು ನನಗೆ ಸಾಧ್ಯವಿಲ್ಲ. ಆದಿತ್ಯನು ಆಕೆಯ ಮುಖವನ್ನು ಕೈಗಳಲ್ಲಿ ತೆಗೆದುಕೊಂಡ. ನಾವು ಹೋಗುತ್ತೇವೆ, ಒಟ್ಟಿಗೆ ಹೋಗುತ್ತೇವೆ, ಎಲ್ಲಕ್ಕೂ ಉತ್ತರವನ್ನು ನಾವು ಒಟ್ಟಿಗೆ ನೀಡುತ್ತೇವೆ. ಅವರ ಸಂಭಾಷಣೆಯನ್ನು ಬಾಗಿಲಿನ ಮರೆಯಿಂದ ಕೇಳುತ್ತಿದ್ದ ಲಕ್ಷ್ಮಿಯಮ್ಮನವರ ಹೃದಯ ತುಂಬಿತು. ವಿಕ್ರಮನ ಚಲನವನ್ನು ಅವರು ನಿರೀಕ್ಷಿಸಿರಲಿಲ್ಲ. ಆದರೆ ಅದು ತಮ್ಮ ಮಕ್ಕಳನ್ನು ಇನ್ನಷ್ಟು ಒಂದುಗೂಡಿಸಿದ್ದರಿಂದ ಅವರಿಗೆ ಸಂತೋಷವಾಯಿತು. ಅವರು ಕೋಣೆಗೆ ಪ್ರವೇಶಿಸಿದರು. ನೀವು ಹೋಗಬೇಕು ಮಕ್ಕಳೇ. ಸತ್ಯವನ್ನು ಎಷ್ಟು ಬೇಗ ಅವರಿಗೆ ತಿಳಿಯುತ್ತದೆಯೋ ಅಷ್ಟು ಒಳ್ಳೆಯದು. ತಪ್ಪು ಭಾವನೆಗಳು ಸಂಬಂಧಗಳನ್ನು ನಾಶ ಮಾಡುತ್ತವೆ. ಅಜ್ಜಿ, ಎಲ್ಲವನ್ನೂ ತಿಳಿದಿದ್ದೀರಲ್ಲವೇ ಎಂದು ಗೀತು ಕೇಳಿದಳು. ಹೌದು ಮಗಳೇ, ನಿಮ್ಮ ಪ್ರತಿಯೊಂದು ನೋಟವನ್ನು ನಾನು ಗಮನಿಸುತ್ತಿದ್ದೆ. ಅಭಿನಯಕ್ಕೂ ಮೀರಿ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಯಿತು. ಈಗ ನೀವು ಹೋಗಬೇಕಾದ ಸಮಯ. ಹೋಗಿ ನಿಮ್ಮ ನಿರಪರಾಧಿತ್ವವನ್ನು ಸಾಬೀತುಪಡಿಸಿ. ಆ ದಿನ ಮಧ್ಯಾಹ್ನವೇ ಅವರು ಗೀತುವಿನ ಮನೆಗೆ ತೆರಳಿದರು. ಆ ಸಣ್ಣ ಮನೆಯ ಮುಂದೆ ಕಾರು ನಿಂತಾಗ ಗೀತುವಿನ ಎದೆ ಝೇಂಕರಿಸಿತು. ಆ ಮನೆ ಮೌನವಾಗಿತ್ತು. ಬಾಗಿಲನ್ನು ತೆರೆದವಳು ಆಕೆಯ ತಾಯಿಯಾಗಿದ್ದಳು. ಗೀತುವನ್ನು ಕಂಡ ತಕ್ಷಣ ಅವರ ಮುಖಕೋಪದಿಂದ ಕೆಂಪಾಯಿತು. ಆದರೆ ಆಕೆಯೊಂದಿಗೆ ಕೈ ಹಿಡಿದು ನಿಂತಿರುವ ಆದಿತ್ಯನನ್ನು ಕಂಡಾಗ ಅವರು ಒಂದು ಕ್ಷಣ ಗಾಬರಿಯಾದರು. ನೀನು ಯಾಕೆ ಇಲ್ಲಿಗೆ ಬಂದೆ? ನಮ್ಮೆಲ್ಲರನ್ನೂ ಎಲ್ಲರ ಮುಂದೆ ಅವಮಾನಗೊಳಿಸಿದ್ದು ಸಾಕಾಗಲಿಲ್ಲವೇ ಎಂದು ತಾಯಿಯ ಧ್ವನಿ ನಡುಗಿತು. ಅಮ್ಮ, ನಾನು ಹೇಳುವುದನ್ನು ಕೇಳು. ನನಗೆ ಏನೂ ಕೇಳಬೇಕಿಲ್ಲ. ಹಣಕ್ಕಾಗಿ ಸ್ವಂತ ಜೀವನವನ್ನು ಮಾರಿಕೊಳ್ಳುವಷ್ಟು ನೀನು ಬೆಳೆದಿಯೇ? ಒಳಗೆ ಹಾಸಿಗೆಯಲ್ಲಿ ಮಲಗಿದ್ದ ತಂದೆ ಅವರ ಶಬ್ದ ಕೇಳಿ ಎದ್ದು ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ನೋವು ಮತ್ತು ನಿರಾಶೆ ತುಂಬಿತ್ತು. ಗೀತುವಿನ ತಮ್ಮ ಆಕೆಯನ್ನು ತೀಕ್ಷ್ಣವಾಗಿ ನೋಡುತ್ತಾ ಕೋಣೆಯ ಒಂದು ಮೂಲೆಯಲ್ಲಿ ನಿಂತಿದ್ದ. ಆಕೆ ಒಬ್ಬ ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಳು. ಆದಿತ್ಯನೂ ಮುಂದೆ ಬಂದ. ಅಮ್ಮ, ಇದರಲ್ಲಿ ಗೀತುವಿನ ಯಾವ ತಪ್ಪು ಇಲ್ಲ. ಎಲ್ಲಾ ತಪ್ಪು ನನ್ನದೇ. ಕೋಣೆಯಲ್ಲಿ ನಿಂತಿದ್ದ ಮೌನವನ್ನು ಒಡೆದುಕೊಂಡು ಆದಿತ್ಯನು ಮಾತನಾಡಲಾರಂಭಿಸಿದ. ನಿಮ್ಮ ಮಗಳನ್ನು ಈ ಸ್ಥಿತಿಗೆ ತಳ್ಳಿದವನು ನಾನು. ನನ್ನ ಸ್ವಾರ್ಥಕ್ಕಾಗಿ ನನ್ನ ಆಸ್ತಿಗಳನ್ನು ಕಳೆದುಕೊಳ್ಳದಿರಲು ನಾನು ಆಕೆಯನ್ನು ಒತ್ತಾಯಿಸಿದೆ. ಆಕೆಯ ನಿರಾಳತೆಯನ್ನು ನಾನು ದುರುಪಯೋಗಪಡಿಸಿಕೊಂಡೆ. ತಂದೆಯ ಶಸ್ತ್ರಚಿಕಿತ್ಸೆಯ ವಿಷಯವನ್ನು ಹೇಳಿ ನಾನು ಆಕೆಯನ್ನು ಬೆದರಿಸಿದೆ. ಅವನು ಹೇಳಿದ ಪ್ರತಿಯೊಂದು ಮಾತನ್ನು ಕೇಳಿ ಗೀತುವಿನ ಕುಟುಂಬವು ನೆಟ್ಟಿತು. ಈ ಕರಾರಿಗೆ ಒಪ್ಪಿಕೊಳ್ಳುವುದರ ಹೊರತು ಆಕೆಗೆ ಬೇರೆ ದಾರಿಯಿರಲಿಲ್ಲ. ಆದರೆ ಆಕೆಯನ್ನು ನಿಮ್ಮ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದ್ದು ನನ್ನ ತಪ್ಪು. ಅದಕ್ಕಾಗಿ ನಾನು ನಿಮ್ಮೆದುರು ಕ್ಷಮೆಯಾಚಿಸುತ್ತೇನೆ. ಅವನು ಅವರ ಮುಂದೆ ಕೈಮುಗಿದ. ಆರಂಭದಲ್ಲಿ ಇದು ಕೇವಲ ಕರಾರಾಗಿತ್ತು, ಒಂದು ನಾಟಕ. ಆದರೆ ಗೀತುವಿನೊಂದಿಗೆ ಜೀವನ ಶುರು ಮಾಡಿದಾಗಲೇ ನಾನು ಜೀವನವೆಂದರೆ ಏನು ಎಂದು ಕಲಿತೆ. ಪ್ರೀತಿ ಎಂದರೆ ಏನು ಎಂದು ತಿಳಿದೆ. ಆಕೆಯ ಒಳ್ಳೆಯತನ, ಪ್ರೀತಿ, ಆತ್ಮಾಭಿಮಾನ ನನ್ನನ್ನು ಬದಲಾಯಿಸಿತು. ಈಗ ನನ್ನ ಆಸ್ತಿಗಿಂತ ಆಕೆಯೇ ನನಗೆ ದೊಡ್ಡದು. ಅವನು ಗೀತುವಿನ ಕಡೆಗೆ ತಿರುಗಿ ಆಕೆಯ ಕೈಗಳನ್ನು ಹಿಡಿದ. ಗೀತು, ಎಲ್ಲರ ಮುಂದೆ ನಾನು ಕೇಳುತ್ತಿದ್ದೇನೆ. ಇದುವರೆಗೆ ನಾವು ನಟಿಸುತ್ತಿದ್ದೆವು. ಆದರೆ ಈಗ ನನಗೆ ನಟನೆ ಸಾಧ್ಯವಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಜೀವನಾಂತ್ಯದವರೆಗೆ ನನ್ನ ಜೊತೆ ಜೀವಿಸಲು, ನನ್ನ ಪತ್ನಿಯಾಗಿ ಬರಲು ನಿನಗೆ ಒಪ್ಪಿಗೆಯೇ? ಅವನ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆಯನ್ನು ಕಂಡು ಗೀತುವಿನ ಕಣ್ಣುಗಳು ತುಂಬಿಕೊಂಡವು. ಸುತ್ತಲಿನ ಯಾವುದನ್ನೂ ಗಮನಿಸದೆ ಆಕೆ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಳು. ಆಕೆಯ ಮೌನವೇ ಒಪ್ಪಿಗೆಯಾಗಿತ್ತು. ಅಮ್ಮ, ಅಪ್ಪ, ನಾನು ನಿಮ್ಮ ಮಗಳನ್ನು ಚಿನ್ನದಂತೆ ಕಾಪಾಡಿಕೊಳ್ಳುತ್ತೇನೆ. ಒಮ್ಮೆಯೂ ಆಕೆಯ ಕಣ್ಣು ಒದ್ದೆಯಾಗಲು ಬಿಡುವುದಿಲ್ಲ. ನಮಗೊಂದು ಅವಕಾಶ ಕೊಡಿ. ಗೀತುವಿನ ತಂದೆ ಏನೂ ಮಾತನಾಡದೆ ಅವರನ್ನು ನೋಡಿದರು. ಅವರ ಮನಸ್ಸಿನಲ್ಲಿ ಒಂದು ಚಂಡಮಾರುತ ಬೀಸುತ್ತಿತ್ತು. ಗೀತುವಿನ ಕುಟುಂಬವು ಏನು ಹೇಳಬೇಕೆಂದು ತಿಳಿಯದೆ ಗೊಂದಲದಲ್ಲಿರುವಾಗ ಆ ಮನೆಯ ಅಂಗಣದಲ್ಲಿ ಮತ್ತೊಂದು ಕಾರು ಬಂದು ನಿಂತಿತು. ಅದರಿಂದ ಇಳಿದು ಬಂದ ಲಕ್ಷ್ಮಿ ಅಮ್ಮನವರನ್ನು ಕಂಡು ಎಲ್ಲರೂ ಆಶ್ಚರ್ಯಪಟ್ಟರು. ಅವರು ನೇರವಾಗಿ ಒಳಗೆ ಬಂದರು. ನನ್ನ ಮಕ್ಕಳಿಂದ ನಿಮಗಾದ ತೊಂದರೆಗೆ ನಾನು ಕ್ಷಮೆಯಾಚಿಸುತ್ತೇನೆ ಎಂದು ಅವರು ಗೀತುವಿನ ತಂದೆ ತಾಯಿ ಎದುರು ಕೈಮುಗಿದರು. ಈ ಎಲ್ಲ ನಾಟಕಗಳನ್ನು ರೂಪಿಸಿದವಳು ನಾನೇ. ನನ್ನ ಮೊಮ್ಮಗನನ್ನು ಸರಿಯಾದ ದಾರಿಗೆ ತರುವ ಸಲುವಾಗಿ ನಾನು ಕಂಡುಕೊಂಡ ಒಂದು ಮಾರ್ಗ. ಅವನು ಹಣದ ಅಹಂಕಾರದಲ್ಲಿ ಪ್ರೀತಿಯ ಸಂಬಂಧಗಳ ಮೌಲ್ಯವನ್ನು ತಿಳಿಯದೆ ಹೋಗುತ್ತಿದ್ದದ್ದು ನನಗೆ ಸಹಿಸಲಾಗಲಿಲ್ಲ. ಅವನಿಗೆ ಒಳ್ಳೆಯ ಜೀವನ ಸಂಗಾತಿಯ ಅಗತ್ಯವಿದೆ ಎಂದು ನಾನು ಆಶಿಸಿದೆ. ಆ ಶೋಧನೆಯೇ ನನ್ನನ್ನು ಗೀತು ಮಗಳ ಬಳಿಗೆ ಕೊಂಡೊಯ್ಯಿತು. ಅವರು ಗೀತುವಿನ ಬಳಿಗೆ ಹೋದರು. ಮೊದಲ ಬಾರಿಗೆ ಭೇಟಿಯಾದಾಗಲೇ ನನಗೆ ತಿಳಿಯಿತು, ಇವಳೇ ನನ್ನ ಆದಿತ್ಯನಿಗೆ ಸರಿಹೊಂದುವ ಹುಡುಗಿ ಎಂದು. ಆಕೆಯ ತಾಳ್ಮೆಯೂ ಪ್ರೀತಿಯೂ ನನ್ನ ಮಗನನ್ನು ಬದಲಾಯಿಸುತ್ತದೆ ಎಂದು ನನಗೆ ಖಾತರಿಯಿತ್ತು.
ಅದಕ್ಕಾಗಿಯೇ ನಾನು ನನ್ನ ಮರಣದ ಸುದ್ದಿಯ ಒಂದು ಸುಳ್ಳನ್ನು ಹೇಳಿದೆ. ವಿಲ್ನಲ್ಲಿ ಒಂದು ಷರತ್ತನ್ನು ಇಟ್ಟೆ. ನನ್ನ ಲೆಕ್ಕಾಚಾರ ತಪ್ಪಾಗಲಿಲ್ಲ. ಅವರು ಒಬ್ಬರನ್ನೊಬ್ಬರು ಪ್ರೀತಿಸಲಾರಂಭಿಸಿದರು. ಆದಿತ್ಯನು ಈಗ ಹಳೆಯ ವ್ಯಕ್ತಿಯಲ್ಲ. ಅವನು ಪ್ರೀತಿಸಲು ಕಲಿತ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಕಲಿತ. ನಿಮ್ಮ ಮಗಳು ಯಾವ ಕರಾರಿಗೂ ಒಪ್ಪಿಕೊಂಡಿರಲಿಲ್ಲ. ಆಕೆ ನನ್ನ ಮೊಮ್ಮಗನ ಜೀವನವನ್ನು ಸರಿಪಡಿಸಲು ಸಹಾಯ ಮಾಡಿದಳು. ಅದಕ್ಕಾಗಿ ನಾನು ಆಕೆಗೆ ಋಣಿಯಾಗಿದ್ದೇನೆ. ಈಗ ನಿಮ್ಮೆಲ್ಲರ ಒಪ್ಪಿಗೆಯೊಂದಿಗೆ ನನ್ನ ಮೊಮ್ಮಗನ ಯಥಾರ್ಥ ಪತ್ನಿಯಾಗಿ, ವರ್ಮ ಕುಟುಂಬದ ದೀಪವಾಗಿ ಗೀತು ಮಗಳನ್ನು ನಮಗೆ ಕೊಡಿ. ಅಜ್ಜಿಯ ಮಾತುಗಳಲ್ಲಿನ ಸತ್ಯಸಂಧತೆಯೂ ಪ್ರೀತಿಯೂ ಎಲ್ಲರ ಹೃದಯವನ್ನು ಮುಟ್ಟಿತು. ಗೀತುವಿನ ತಂದೆ ನಿಧಾನವಾಗಿ ಹಾಸಿಗೆಯಿಂದ ಎದ್ದರು. ಅವರು ಆದಿತ್ಯನ ಮತ್ತು ಗೀತುವಿನ ಬಳಿಗೆ ಬಂದು ಅವರ ಕೈಗಳನ್ನು ಒಟ್ಟಿಗೆ ಸೇರಿಸಿದರು. ನನ್ನ ಮಗಳನ್ನು ಅಳಿಸಬೇಡ ಎಂದು ಅವರ ಧ್ವನಿ ತಡವರಿತು. ಆಕೆ ಸಂತೋಷವಾಗಿದ್ದರೆ ಮಾತ್ರ ನನಗೆ ಸಾಕು. ಅದೊಂದು ಒಪ್ಪಿಗೆಯಾಗಿತ್ತು. ಎಲ್ಲರ ಕಣ್ಣುಗಳು ಸಂತೋಷದಿಂದ ತುಂಬಿಕೊಂಡವು. ಗೀತುವಿನ ತಾಯಿ ಓಡಿಬಂದು ಆಕೆಯನ್ನು ತಬ್ಬಿಕೊಂಡರು. ಆಕೆಯ ತಮ್ಮ ಆದಿತ್ಯನ ಕೈಯನ್ನು ಹಿಡಿದು ನಕ್ಕ. ವಿಕ್ರಮನ ಒಡಕು ಅವರನ್ನು ಒಡೆದಿಹಾಕಲಿಲ್ಲ, ಬದಲಿಗೆ ಶಾಶ್ವತವಾಗಿ ಒಂದುಗೂಡಿಸಿತು. ಅವರು ತವರಿನ ಮನೆಗೆ ವಾಪಸಾದಾಗ ಕಾರಿನಲ್ಲಿನ ಮೌನಕ್ಕೆ ಪ್ರೀತಿಯ ಸುಗಂಧವಿತ್ತು. ತವರಿನ ಮನೆಗೆ ತಲುಪಿದಾಗ ಆದಿತ್ಯನು ಗೀತುವಿನ ಕೈಯನ್ನು ಹಿಡಿದು ಅವರ ಕೋಣೆಗೆ ನಡೆದ. ಇನ್ನೂ ಈ ಕೋಣೆಯಲ್ಲಿ ಯಾವ ಗಡಿಗಳೂ ಇಲ್ಲ, ಗೀತು, ನಾವು ಮಾತ್ರ ಇದ್ದೇವೆ. ಅವನು ಆಕೆಯನ್ನು ತನ್ನತ್ತ ಒಡೆದಿಕೊಂಡ. ಹೊರಗೆ ಅವರ ಸಂತೋಷವನ್ನು ಕಂಡು ಲಕ್ಷ್ಮೀ ಅಮ್ಮನವರ ಕಣ್ಣುಗಳು ಆನಂದಾಶ್ರು ಸುರಿಸಿದವು. ಅವರ ಪ್ರಾರ್ಥನೆ ಫಲಕೊಟ್ಟಿತ್ತು. ಅಂದಿನಿಂದ ವರ್ಮ ತವರಿನ ಮನೆಯಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಯಿತು. ಅಭಿನಯದ ಮುಖವಾಡಗಳಿಲ್ಲದೆ ಹೃದಯದಿಂದ ಒಂದಾದ ಆದಿತ್ಯನ ಮತ್ತು ಗೀತುವಿನ ಪ್ರೀತಿಯ ಅಧ್ಯಾಯ.